ನಮೋ ಮರಿಯೇ ವರಪ್ರಸಾದಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯೇ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ನಮೋ ಮರಿಯೇ ವರಪ್ರಸಾದಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯೇ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯೇ ವರಪ್ರಸಾದಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ, ಆದಿಯಿಂದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. Praise the Lord. Praise the Lord. Hallelujah. 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 ಗಟ್ಟಿಯಾಗಿ Hallelujah. Hallelujah. ಒಮ್ಮೆ Hallelujah. 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 Praise the Lord. Praise the Lord. Praise the Lord. Praise the Lord. Hallelujah. 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 ಕುಳಿತುಕೊಳ್ಳಿ. നമ്മൾ വായിക്കുകയാണ്. ಬಹಳಷ್ಟು ಅಭಿಷೇಕವನ್ನು ತುಂಬಿದಂಥ ವಾಕ್ಯವನ್ನು ಇವತ್ತು ನಾವು ಗುರುಗಳ ಮುಖಾಂತರ ತಿಳಿದುಕೊಳ್ಳಲಿದ್ದೇವೆ. പുറപ്പാടിന്റെ പുസ്തകം 14-ാം അധ്യായം 15-ാം വാക്യം മുതൽ. ವಿಮೋಚನಾ ಕಾಂಡದಲ್ಲಿ 14ನೇ ಅಧ್ಯಾಯ 15-ാം വാക്യം മുതൽ 15ನೇ ವಾಕ್ಯ. ഞാൻ മലയാളത്തിലൊന്ന് വായിക്കുകയാണ്. ನಾನು ಮಲಯಾಳದಲ್ಲಿ ಒಂದು ಸಾರಿ ಓದುತ್ತೇನೆ. ജോൺ പിന്നീട് കന്നഡ വായിച്ചോളും. ನಾನು ನಂತರ ಅದನ್ನು ಕನ್ನಡದಲ್ಲಿ ಓದುತ್ತೇನೆ. കർത്താവ് മോശയോട് പറഞ്ഞു, നീ എന്തിന് എന്നെ വിളിച്ച് കരയുന്നു? മുൻപോട്ട് പോകാൻ ഇസ്രായേൽക്കാരോട് പറയുക. നിന്റെ വടി കയ്യിലെടുത്ത് കടലിന് മീതെ നീട്ടി അതിനെ വിഭജിക്കുക. ഇസ്രായേൽക്കാർ കടൽ നടുവേ വരണ്ട നിലത്തൂടെ കടന്നു പോകട്ടെ. വിമോചനകാണ്ഡ അധ്യായ 14 15 15. ಹದಿನೈದನೇ ವಾಕ್ಯ. ಆಗ ಸರ್ವೇಶ್ವರ, ನೀನೇಕೆ ನನಗೆ ಮೊರೆ ಇಡುತ್ತಿರುವೆ? നീ എന്തിന് എന്നെ വിളിച്ച് കരയുന്നു? ನೀನು ಯಾಕೆ ನನ್ನನ್ನು ಕೂಗಿ ಕರೆಯುತ್ತಿರುವೆ? നീ എന്തിനാ എന്നെ വിളിച്ച് കരയുന്ന? ನೀನು ಯಾಕೆ ನನ್ನನ್ನು ಕರೆದು ಕೂಗುತ್ತಿರುವೆ? മുൻപോട്ട് പോകാൻ ഇസ്രായേൽക്കാരോട് പറയുക. ಮುಂದಕ್ಕೆ ಹೋಗಲು ಇಸ್ರಾಯೇಲರಿಗೆ ತಿಳಿಯಪಡಿಸು. നിന്റെ വടി കയ്യിലെടുത്ത് കടലിന് മീതെ നീട്ടി അതിനെ വിഭജിക്കുക. ನಿನ್ನ ಕೈಯಲ್ಲಿರುವ ಕೋಲನ್ನು ಸಮುದ್ರದ ಕಡೆಗೆ ಚಾಚಿ ಅದನ್ನು ವಿಂಗಡಿಸಲು ಹೇಳು. ഇസ്രായേലರು ಹೇಳಿದರು, കടലിന് നടുവേ വരണ്ട നിലത്തിലൂടെ കടന്നു പോകട്ടെ. ಇಸ್ರಾಯೇಲ್ ಮಕ್ಕಳು ಸಮುದ್ರದ ಮಧ್ಯದಲ್ಲಿ ಇರುವ ಒಣ ನೆಲದಲ್ಲಿ ಮುಂದಕ್ಕೆ ಹೋಗಲಿ. ഒത്തിരി അഭിഷേകമുള്ള ദൈവത്തിന്റെ വചനമാണ്. ತುಂಬಾ ಅಭಿಷೇಕ ಇರುವಂತ ದೇವರ ವಾಕ್ಯವಾಗಿದೆ ಇದು. നീ എന്തിനാ എന്നെ വിളിച്ച് കരയുന്നേ? ನೀನು ಯಾಕೆ ನನ್ನನ್ನು ಕೂಗಿ ಕರೆಯುತ್ತಿರುವಿ? നീ മുന്നോട്ട് പോ. ನೀನು ಮುಂದಕ್ಕೆ ಹೋಗು. ഇത് നമ്മുടെ ജീവിതത്തിലെ ಇದು ನಮ್ಮ ಜೀವಿತದಲ್ಲಿ വളരെ പ്രധാനപ്പെട്ട ഒരു വചനമാണ്. ಬಹಳ ಮುಖ್ಯವಾದಂಥ ಒಂದು ವಾಕ್ಯವಾಗಿದೆ. മുന്നോട്ട് പോകേണ്ട നാം, ಮುಂದಕ್ಕೆ ಹೋಗಬೇಕಾದ ನಾವು, ചിലർ നിന്നിടത്തന്നെ നിന്നു പോകുന്നു. ಕೆಲವರು ನಿಂತಲ್ಲಿಯೇ ನಿಂತು ಹೋಗುತ್ತಾರೆ. പഠനത്തിന് പോയ കുട്ടി, ಒಂದು ವಿದ್ಯಾಭ್ಯಾಸಕ್ಕೆ ಹೋದಂಥ ವಿದ್ಯಾರ್ಥಿಯು ಮಗು ബി ഐക്ക് ചേർന്നു. BAಗೆ ಅವರು ಸೇರ್ಪಡೆಗೊಂಡರು. സെക്കൻഡ് ഇയർ ആയപ്പോൾ ആ കുട്ടി പറയുകയാണ്, ಸ್ವಲ್ಪ ಸಮಯದ ನಂತರ ಮಗು സെക്കൻഡ് ಇಯರ್ ആയപ്പോൾ ಆ കുട്ടി പറയുകയാണ്, ಸೆಕೆಂಡ್ ಇಯರ್ ಆದ ನಂತರ ಆ ಮಗು ಹೇಳುತ್ತದೆ, ഇനി ഞാൻ പോകത്തില്ല, ಇನ್ನು ನಾನು ಹೋಗುವುದಿಲ್ಲ, എനിക്ക് വയ്യ, ನನಗೆ ಆಗುವುದಿಲ್ಲ, ഞാൻ പഠിക്കല, ನಾನು ಕಲಿಯುವುದಿಲ್ಲ. അങ്ങനെ പല കുട്ടികളും പഠനം കംപ്ലീറ്റ് ആക്കാൻ വയ്യാണ്ട് ഇടയ്ക്ക് വെച്ച് നിർത്തും. ಹಾಗೆ ಹಲವು ವಿದ್ಯಾರ್ಥಿಗಳು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸದೆ ಮಧ್ಯದಲ್ಲೇ ನಿಲ್ಲಿಸಿಬಿಡ್ತಾರೆ. വിവാഹാലോചന വന്നു, ಮದುವೆ ಆಲೋಚನೆಗಳು ಬರುತ್ತವೆ. 1 വന്നു, 2 വന്നു, 3 വന്നു, 4 വന്നു, 5 വന്നു, 10 വന്നു, നടന്നില്ല. ಒಂದನೇ ಆಲೋಚನೆ ಬಂತು, ಎರಡನೇದಾಯಿತು, ಮೂರನೇದಾಯಿತು, 5 ಆಯಿತು, 10ನೇ ಆಲೋಚನೆ ಕೂಡ ಬಂದರೂ ಕೂಡ ತಿಳಿಯಲಿಲ್ಲ.
ഇനി ഞാൻ വിവാഹം കഴിക്കില്ല. ಇನ್ನು ನಾನು ಮದುವೆ ಆಗುವುದಿಲ್ಲ. തീരുമാനം എടുത്തു കഴിഞ്ഞു. ಹಾಗೆ ಒಂದು ತೀರ್ಮಾನವನ್ನು ತೆಗೆದುಕೊಂಡರು. ഒരു വീട് പണി ആരംഭിച്ചു. ಒಂದು ಮನೆ ಕೆಲಸವನ್ನು ಪ್ರಾರಂಭಿಸಿದರು. ബേസ്മെന്റ് എല്ലാം കഴിഞ്ഞു. ಅದರ ತಳ ಅಂತಸ್ತಿನ ಕೆಲಸಗಳೆಲ್ಲ ಮುಗಿದವು. ಬೇಸ್ಮೆಂಟ್ ഒക്കെ കഴിഞ്ഞു. ಅದರ ತಳ ಅಂತಸ್ತು, ಬೇಸ್ಮೆಂಟ್ ಅಂದ್ರೆ ಕೆಳಗಿನ ಬೇಸ್ಮೆಂಟ್ എല്ലാം കഴിഞ്ഞു. ಫೌಂಡೇಶನ್ ಅಂತದ ಕೆಲಸಗಳು ಮುಗಿದವು. ഒരു ശരിയല്ല, ಇದು ಸರಿ ಇಲ್ಲ. ഉടനെ ആ വർക്ക് അവിടെ നിർത്തുകയാണ്. ಒಡನೆ ಅವರು ಆ ಕೆಲಸವನ್ನು ನಿಲ್ಲಿಸಿ ಬಿಡುತ್ತಾರೆ. ഇനി അത് ഇടിച്ചു പൊളിക്കുക. ಇನ್ನು ಅದನ್ನು ದುರಸ್ತಿ ಮಾಡಿ ಡೆಮಾಲಿಷ್ ಮಾಡುವಂಥದ್ದು ಕೆಲಸ ಮಾಡಬೇಕು. പലരുടെയും ജീവിതത്തിൽ സംഭവിക്കുന്ന യാഥാർത്ഥ്യമാണത്. ಹಲವರ ಜೀವಿತದಲ್ಲಿ ನಡೆಯುವಂಥ ಘಟನೆಗಳು ಈ ರೀತಿ. നീ ആരാ? ನೀನು ಯಾರು? നമ്മൾ തെരഞ്ഞെടുക്കപ്പെട്ട മനുഷ്യരാണ്. ನಾವು ಚುನಾಯಿಸಲ್ಪಟ್ಟ ಮಕ್ಕಳು. നാം മുന്നോട്ട് പോകാൻ ദൈവം ആഗ്രഹിക്കുന്നു. ನಾವು ಮುಂದಕ್ಕೆ ಹೋಗಲು ದೇವರು ಇಚ್ಛಿಸುತ್ತಾರೆ. പലരും മടക്കി വെച്ച് നിർത്തുകയാണ്. ಹಲವರು ಮಧ್ಯದಲ್ಲಿ ನಿಲ್ಲಿಸಿ ಬಿಡುತ್ತಾರೆ. ചിലര് പ്രാർത്ഥനാ ജീവിതം തുടങ്ങി. ಹಲವು ಮಂದಿ ಪ್ರಾರ್ಥನಾ ಜೀವಿತವನ್ನು ಪ್ರಾರಂಭಿಸುತ್ತಾರೆ. ആരംഭത്തിൽ ഭയങ്കര പ്രാർത്ഥന. ಪ್ರಾರಂಭದಲ್ಲಿ ಬಹಳ ಒಳ್ಳೆಯದಾಗಿ ಪ್ರಾರ್ಥಿಸುತ್ತಾರೆ. ഒരു വർഷം പ്രാർത്ഥിച്ചു, ಒಂದು ಸಾಲಿ ಪ್ರಾರ್ಥಿಸ್ತಾರೆ, 2 ವರ್ಷം ಪ್ರಾರ್ಥಿച്ചു, 2ನೇ ವರ್ಷ ಪ್ರಾರ್ಥನೆ ಮಾಡುತ್ತಾರೆ. ഒരു ഡെവലപ്മെന്റും ഇല്ല, ಯಾವುದೇ ರೀತಿಯ ಒಂದು ಉದರ್ಗತಿ ಇಲ್ಲ. ഉടനെ പ്രാർത്ഥന നിർത്തി. ಆಗಲೇ ಪ್ರಾರ್ಥನೆಯನ್ನು ನಿಲ್ಲಿಸಿ ಬಿಡುತ್ತಾರೆ. ഇനി ഞാൻ പ്രാർത്ഥിക്കത്തില്ല. ಇನ್ನು ನಾನು ಪ್ರಾರ್ಥಿಸುವುದೇ ಇಲ್ಲ. ചിലര് സെമിനാരി ചേർന്നു, ಕೆಲವರು ಸೆಮಿನಾರಿಯಲ್ಲಿ ಸೇರುತ್ತಾರೆ. അവിടെ ഈ 11 വർഷം പഠിക്കണം. 11 ವರ್ಷ ಕಲಿಯಬೇಕು. പകുതി ആയപ്പം ಅರ್ಧದಲ್ಲಿ പഠിച്ചിട്ട് തലയിലൊന്നും കേറുന്നില്ല, ತಲೆ ಒಳಗೆ ಏನು ಹೊಕ್ಕುವುದಿಲ್ಲ. ഉടനെ പഠിത്തം നിർത്തി. ಆಗಲೇ ಅವರು ಕಲಿಕೆಯನ್ನು ನಿಲ್ಲಿಸಿ ಬಿಡುತ್ತಾರೆ. അതെ, ഇനി തിരിച്ച് വീട്ടിലേക്ക് പോവുകയാണ്. ಇನ್ನು ನಾನು ಹಿಂದಿರುಗಿ ಮನೆಗೆ ಹೋಗುತ್ತೇನೆ. അപ്പൊ ഇങ്ങനെ ജീവിക്കുന്ന അനേകം മനുഷ്യരുണ്ട്. ಹೀಗೆ ಜೀವಿಸುವಂತ ಹಲವಾರು ಮನುಷ್ಯರು ಇದ್ದಾರೆ. ദൈവം പറയണ എന്താ? ದೇವರು ಏನಂತ ಹೇಳುತ್ತಾರೆ? നീ മുന്നോട്ട് പോകുക. ನೀನು ಮುಂದಕ್ಕೆ ಹೋಗು. മുന്നോട്ട് പോകാൻ എന്താണ് തടസ്സം? ಮುಂದಕ್ಕೆ ಹೋಗಲು ನಿನಗೆ ಏನು ಅಡಚಣೆಗಳು? ಅಡಚಣೆಗಳು നിന്റെ വിശ്വാസക്കുറവാണ്. ನಿನ್ನ ನಂಬಿಕೆಯ ಕೊರತೆಯಾಗಿದೆ. നീ ആരാണെന്ന് നീ തിരിച്ചറിയുന്നില്ല. ನೀನು ಯಾರೆಂದು ನೀನು ತಿಳಿದುಕೊಳ್ಳುವುದಿಲ್ಲ. ഒരു തെരഞ്ഞെടുപ്പിന്റെ അഭിഷേകം നിനക്കുണ്ട്. ಒಂದು ಚುನಾಯಿಸಲ್ಪಟ್ಟ ಅಭಿಷೇಕ ನಿನ್ನ ಮೇಲೆ ಇದೆ. You are an anointed one. You are a chosen one. The Holy Spirit is always guiding you. ನೀನು ಚುನಾಯಿಸಲ್ಪಟ್ಟವನು, ಆರಿಸಲ್ಪಟ್ಟವನು. ಪವಿತ್ರಾತ್ಮರ ಅಭಿಷೇಕ ಸದಾ ನಿನ್ನಲ್ಲಿದೆ. But you are not at all taking that risk. ಆ ರಿಸ್ಕನ್ನು, ಆ ಒಂದು ಸಮಸ್ಯೆಯನ್ನು ನೀನು ಎದುರಿಸಲು ತಯಾರಾಗುವುದಿಲ್ಲ. നമ്മളൊരു കാര്യം ഓർക്കണം. ಒಂದು ವಿಷಯವನ್ನು ತಿಳಿದುಕೊಳ್ಳಿ. നമ്മെ തടസ്സപ്പെടുന്ന ഒരു ശക്തി എപ്പോഴും നമ്മുടെ പിന്നിലുണ്ട്. ನಮಗೆ ಅಡಚಣೆಗಳನ್ನು ಉಂಟು ಮಾಡುವಂಥ ಒಂದು ಶಕ್ತಿ ನಮ್ಮ ಹಿಂದೆ ಇದೆ. അതെപ്പോഴും നമ്മെ തടസ്സപ്പെടുത്തും. ಅದು ಯಾವಾಗಲೂ ನಮಗೆ ಅಡ್ಡಿಯನ್ನು ಉಂಟು ಮಾಡುತ್ತಾ ಇರುತ್ತದೆ. അപ്പൊ ആ ശക്തി എപ്പോഴും നമുക്കുണ്ട്. ಆ ಶಕ್ತಿ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇದೆ. ദൈവത്തിൽ വിശ്വസിക്കുന്ന നീ, ದೇವರಲ್ಲಿ ನಂಬಿಕೆ ಇಟ್ಟ ನೀನು തടസ്സം സൃഷ്ടിക്കുന്ന ശക്തിയിൽ വിശ്വസിക്കുകയാണ്. ಆ ಅಡಚಣೆಗಳನ್ನು ಉಂಟು ಮಾಡುವ ಶಕ್ತಿಯ ಮೇಲೆ ನಂಬಿಕೆಯನ್ನಿಟ್ಟಿದ್ದಿ. സാത്താൻ നിന്നെ അങ്ങനെ കൊണ്ടുപോകും. ಸೈತಾನನು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ. സാത്താൻ ഭയപ്പെടുത്തും. ಸೈತಾನನು ನಿಮ್ಮನ್ನು ಭಯಪಡಿಸುತ್ತಾನೆ. ഇസ്രായേൽ ജനം മുന്നോട്ട് വന്നപ്പോ, ಇಸ್ರಾಯೇಲ್ ಮಕ್ಕಳು ಮುಂದಕ್ಕೆ ಬಂದಾಗ മുന്നിൽ ചെങ്കടലാണ്, ಮುಂದೆ ಘೋರವಾದ ಸಮುದ್ರ ಇದೆ, ಕೆಂಪು ಸಮುದ್ರ. അവർ ഭയന്നു. ಅವರು ಭಯಪಟ್ಟರು. കടല് കണ്ടവർ ഭയന്നു പോയി. ಕಡಲನ್ನು, ಸಮುದ್ರವನ್ನು ನೋಡಿ ಅವರು ಭಯಪಟ್ಟರು. അവരുടനെ ദൈവത്തെ വിളിക്കുകയാണ്. ಅವರು ಕೂಡಲೇ ದೇವರನ್ನು ಕೂಗಿ ಕರೆದರು. ദൈവത്തിന്റെ മുമ്പിൽ കരഞ്ഞിട്ട് കാര്യമില്ല. ದೇವರ ಮುಂದೆ ಕೂಗಿ ಏನು ಪ್ರಯೋಜನ ಇಲ್ಲ. ദൈവം മോശയ്ക്ക് ശക്തി കൊടുക്കുകയാണ്. ದೇವರು ಮೋಶೆಗೆ ಶಕ್ತಿಯನ್ನು ಕೊಟ್ಟರು. ദൈവം മോശയോട് ചോദിക്കുകയാണ്, ನೀನು ಮೋಶೆಯಲ್ಲಿ ಕೇಳು, നീ എന്തിനാ കരയുന്ന? ನೀನು ಯಾಕೆ ಕೂಗುತ್ತಿರುವಿ? നിന്റെ കൈ ആ സമുദ്രത്തിന് നേരെ നീട്ടുക. ನಿನ್ನ ಕೈಯನ್ನು ಸಮುದ್ರದ ಮೇಲೆ ಚಾಚು. കൈ അപ്പ കിട്ടിയതാണോ? ಕೈ ಆಗಲೇ ಸಿಕ್ಕಿದ. കൈ അവൻ ഉള്ളതാണ്. ಕೈ ಮೊದಲೇ ಅವನಲ್ಲಿದೆ. പക്ഷെ അത് നീട്ടാൻ അവന് ശക്തി കിട്ടിയില്ല. ಆದರೆ ಅದನ್ನು ಚಾಚಲು ಶಕ್ತಿ ಅವನಿಗೆ ಸಿಗಲಿಲ್ಲ. നീ കൈ നീട്ടുക. ನೀನು ಕೈಯನ್ನು ಚಾಚು. മോശ കൈ നീട്ടി. ಮೋಶೆ ಆಗಲೇ ಕೈ ಚಾಚಿದರು. വെള്ളം വഴിമാറിക്കൊടുത്തു. ಆಗ ಸಮುದ್ರದ ನೀರು ಇಬ್ಬಾಗವಾಯಿತು. വരണ്ട സ്ഥലത്തൂടെ ഇസ്രായേൽ മക്കള് ചെങ്കടൽ കടക്കുകയാണ്. ಒಣ ನೆಲದ ಮುಖಾಂತರ ಇಸ್ರಾಯೇಲ್ ಮಕ್ಕಳು ಸಮುದ್ರವನ್ನು ದಾಟಿದರು. ഇവിടെ കടൽ വിഭിച്ചത് മോശയല്ല, ಇಲ್ಲಿ ಸಮುದ್ರವನ್ನು ಇಬ್ಬಾಗ ಮಾಡಿಸಿದ್ದು ಮೋಸೆ ಅಲ್ಲ, ദൈവദൂതനാണ്. ದೇವದೂತರಾಗಿದ್ದಾರೆ. ഇസ്രായേൽ മക്കള് മുന്നോട്ട് പോയപ്പോൾ, ಇಸ್ರಾಯೇಲ್ ಮಕ್ಕಳು ಮುಂದಕ್ಕೆ ಹೋದಾಗ, നമ്മൾ ആ വചനം വീണ്ടും ശ്രദ്ധിക്കുക. ಇಲ್ಲಿ ವಾಕ್ಯವನ್ನು ಗಮನಿಸಿ. 19 വാക്യം 19ನೇ ವಾಕ್ಯ വായിച്ചോ. ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ಸ್ಥಳ ಬದಲಾಯಿಸಿ
ಅವರ ಹಿಂದಕ್ಕೆ ಬಂದನು. അവരുടെ ഹിന്ദക്കെ ബദലു. ദൈവദൂതൻ അവരുടെ പിന്നെ പോകാൻ തുടങ്ങി. ದೇವದೂತರು ಅವರ ಹಿಂದಿನಿಂದ ಹೋಗಲು ಪ್ರಾರಂಭಿಸಿದರು. മുൻപേ വഴി നടത്തിയ ദൈവദൂതൻ ಮುಂದೆ ದಾರಿ ನಡೆಸಿದ ದೇವದೂತರು അവരുടെ പിൻപിൽ വന്നു. ಅವರ ಹಿಂದೆ ಬಂದರು. എന്താ കാരണം? ಏನು ಕಾರಣ? അവരെ പരാജയപ്പെടുത്താൻ ഫറവോയുടെ സൈന്യം പുറകെ വരുന്നുണ്ട്. ಅವರನ್ನು ಸೋಲಿಸಲು ಫರೋವನ ಸೈನ್ಯವು ಹಿಂದಿನಿಂದ ಬರ್ತಾ ಇದೆ. ആ സൈന്യത്തിൽ നിന്ന് രക്ഷപ്പെടുത്തുവാൻ ಆ ಸೈನ್ಯದಿಂದ ರಕ್ಷಣೆಯನ್ನು ಹೊಂದಲು ದೇವದೂತರು ഇസ്രായേൽ മക്കളുടെ പിന്നിൽ നിൽക്കുകയാണ്. ಇಸ್ರಾಯೇಲ್ ಮಕ್ಕಳ ಹಿಂದೆ ನಿಂತಿದ್ದಾರೆ. അവർ പോയ പുറകെ ಅವರು ಹೋದ ಕೂಡಲೇ കടൽ വീണ്ടും മൂടി. ಸಮುದ್ರದ ನೀರು ಒಂದಾಯಿತು. ഫറവോയുടെ സൈന്യം കടൽ വെള്ളത്തിൽ മുങ്ങിച്ചത്തു. ಆ ಫರೋ ಅರಸನ ಸೈನ್ಯವು ಸಂಪೂರ್ಣವಾಗಿ ಸಮುದ್ರದಲ್ಲಿ ಮುಳುಗಿ ನಾಶವಾಯಿತು. അപ്പൊ നിന്നെ വഴി നടത്തിയ ദൈവം, ಆಗ ನಿಮ್ಮನ್ನು ದಾರಿ ನಡೆಸುವ ದೇವರು, നിനക്ക് തടസ്സം സൃഷ്ടിക്കുന്ന അരൂപിയെ, ನಿನಗೆ ಅಡಚಣೆಗಳನ್ನು ಉಂಟು ಮಾಡುವಂತ ಸೈತಾನನ ತಂತ್ರಗಳನ್ನು പരാജയപ്പെടുത്താൻ പിന്നിൽ നിൽക്കുകയാണ്. ಅವನು ಸೋಲಿಸಲು ಹಿಂದಿನಿಂದ ನಿಂತಿದ್ದಾರೆ. മുന്നിലും പിന്നിലും ಹಿಂದೆಯೂ ಮುಂದೆಯೂ ദൈവദൂതൻ നിനക്ക് കാവൽ നിൽക്കുന്നുണ്ട് എന്ന സത്യം, ದೇವದೂತರು ನಿನಗೆ ಕಾವಲಾಗಿ ನಿಂತಿದ್ದಾರೆ ಎಂಬ ಸತ್ಯವನ್ನು നീ തിരിച്ചറിയണം. ನೀನು ತಿಳಿದುಕೊಳ್ಳಬೇಕು. നീ ഒരു ചുവട് മുന്നിൽ വെക്കുമ്പോ, ನೀನು ಒಂದು ಹೆಜ್ಜೆಯನ್ನು ಮುಂದಕ್ಕಿಟ್ಟಾಗ നിന്റെ കൂടെ ആരുണ്ട്? ನಿನ್ನ ಜೊತೆಯಲ್ಲಿ ಯಾರಿದ್ದಾರೆ? ദൈവദൂതനുണ്ട്. ದೇವರ ದೂತರು ಇದ್ದಾರೆ. നീ മുന്നോട്ട് പോയി കഴിഞ്ഞാൽ, ನೀನು ಮುಂದಕ್ಕೆ ಹೋದಾಗ നിനക്ക് നിന്നെ ഭയപ്പെടുന്ന ശക്തിയുണ്ട്. ನಿನ್ನನ್ನು ಭಯಪಡುವ ಶಕ್ತಿ ಇದೆ. അത് സാത്താന്റെ ശക്തിയാണ്. ಆ ಸೈತಾನನ ಶಕ್ತಿ. ആ ശക്തി അതിജീവിക്കുവാൻ ಆ ಶಕ್ತಿಯನ್ನು ಗೆಲ್ಲಲು ദൈവദൂതന്റെ പിന്നിൽ നിനക്ക് സപ്പോർട്ട് ചെയ്യാനുണ്ട്. ದೇವರ ದೂತರು ನಿನಗೆ ಹಿಂಭಾಗದಲ್ಲಿ ನಿಂತು ಸಹಾಯ ಮಾಡುತ್ತಾರೆ. അപ്പൊ നിന്റെ മുൻപിലും പിൻപിലും ദൈവദൂതൻ നിനക്ക് സപ്പോർട്ട് ചെയ്യും. ಆಗ ನಿನ್ನ ಹಿಂದೆ ಮತ್ತು ಮುಂದೆ ದೇವದೂತರು ನಿನಗೆ ಸಹಾಯವನ್ನು ನೀಡುತ್ತಿದ್ದಾರೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. എല്ലാരും ഒന്ന് വലത് കൈ മേലേക്കെത്തി. ഹല്ലേലൂയ. ಎಲ್ಲರೂ ಬಲ ಕೈಯನ್ನು ಮೇಲಕ್ಕೆತ್ತಿ ಹಾಲೆಲೂಯ, 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 ಹಾಲೆಲೂಯ. സ്നേഹമുള്ളവരെ, ಪ್ರೀತಿಯ ಸಹೋದರ ಸಹೋದರಿಯರೇ, ദൈവത്തിന്റെ പദ്ധതിയെ നമ്മൾ തിരിച്ചറിയുക. ದೇವರ ಒಂದು ಪದ್ಧತಿಯನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. മുന്നോട്ട് പോകാൻ ഒരു പ്രാർത്ഥിച്ച് തീരുമാനമെടുത്ത നീ, ಮುಂದಕ್ಕೆ ಹೋಗಲು ನೀನು ಪ್ರಾರ್ಥಿಸಿ ತೀರ್ಮಾನವನ್ನು ತೆಗೆದುಕೊಂಡ ನೀನು, അതൊരിക്കലും നിന്നു പോകരുത്. ಅದು ಯಾವತ್ತೂ ನಿಂತು ಹೋಗಬಾರದು. പഠനമാകാം, ನಿನ್ನ ವಿದ್ಯಾಭ್ಯಾಸವಾಗಿರಲಿ, വീടാകാം, ನಿನ್ನ ಮನೆ ಕೆಲಸವಾಗಲಿ, കൃഷിയാകാം, ನಿನ್ನ ಕೃಷಿ ಕೆಲಸ ಆಗಲಿ, ബിസിനസ് ആകാം, ನಿನ್ನ ವ್ಯಾಪಾರವಾಗಲಿ, വിവാഹമാകാം, ಮದುವೆಯ ಆಲೋಚನೆಗಳಾಗಲಿ, വരുമാന മാർഗങ്ങളാകാം. ನಿನ್ನ ಸಂಪತ್ತಿನ ದಾರಿಯಾಗಲಿ, നീ ഒരു തെരഞ്ഞെടുക്കപ്പെട്ട മകനാണ്. ನೀನು ಒಂದು ಚುನಾಯಿಸಲ್ಪಟ್ಟಂತ ಮಗ. അത് അടിസ്ഥാനപരമായി ഹൃദയത്തിൽ ഏറ്റണം. ಅದನ್ನು ನೀವು ತಿಳಿದುಕೊಳ್ಳಬೇಕು. ಮೊದಲನೇದಾಗಿ സാത്താൻ നിന്നെ ഭയപ്പെടുത്തും. ಸೈತಾನನು ನಿನ್ನನ್ನು ಭಯಪಡಿಸುತ್ತಾನೆ. ഭയപ്പെടുത്തുന്ന സാത്താനാണ്. ಭಯಪಡಿಸುವುದು ಸೈತಾನನಾಗಿದ್ದಾನೆ. അതുകൊണ്ട് തന്നെ ಆದ್ದರಿಂದಲೇ പലരും ജീവിതത്തിൽ പരാജയപ്പെടുന്നു. ಹಲವು ಮಂದಿ ಜೀವಿತದಲ್ಲಿ ಸೋಲನ್ನು ಅನುಭವಿಸ್ತಾರೆ. നിങ്ങൾ ഈ ലോകത്തിന്റെ ചരിത്രം പഠിക്കുക. ನೀವು ಈ ಲೋಕದ ಚರಿತ್ರೆಯನ್ನು ತಿಳಿದುಕೊಳ್ಳಿ. യു ലേൺ ദ ഹിസ്റ്ററി ഓഫ് ദിസ് വേൾഡ്. ಈ ಲೋಕದ ಹಿಸ್ಟ್ರಿಯ ಬಗ್ಗೆ ತಿಳಿದುಕೊಳ್ಳಿ. ലോക ചരിത്രം എന്താ? ಲೋಕದ ಚರಿತ್ರೆ ಏನಾಗಿದೆ? ഈ ലോകത്തിലെ ಈ ಲೋಕದ ഏത് കാര്യത്തിലും വിജയം കൊണ്ടുവന്നിരിക്കുന്നത് ക്രിസ്ത്യൻസ് ആണ്. ಯಾವುದೇ ಒಂದು ವಿಷಯದಲ್ಲಿ ಗೆಲುವನ್ನು ತಂದಿರುವುದು ಕಥೋಲಿಕರಾಗಿದ್ದಾರೆ, ക്രിസ്ത്യൻസ് ആണ്. ಕ್ಯಾಥಲಿಕರಾಗಿದ್ದಾರೆ. ಕಾರಣ ಏನೆಂದರೆ ദൈവം അവരോട് കൂടെയുണ്ട്. ದೇವರು ಅವರ ಜೊತೆಯಲ್ಲಿಯೇ ಇದ್ದಾರೆ. നമ്മുടെ സാമൂഹിക പ്രവർത്തനങ്ങളിലെ, ನಮ್ಮ ಯಾವುದೇ ರೀತಿಯ ಈ ಲೋಕದ ವ್ಯವಹಾರಗಳಾಗಿರಲಿ, സാമൂഹ്യ പ്രവർത്തനങ്ങളിൽ, ಜನರ ಜೊತೆ ಬೆರೆತು ಇರುವಂತಹ ಒಂದು ಸೋಷಿಯಲ್ ಕೆಲಸಗಳಾಗಿರಲಿ, മെഡിക്കൽ ഫീൽഡിലെ, ಆಸ್ಪತ್ರೆ ಕೆಲಸಗಳಾಗಿರಲಿ, ചാരിറ്റബിൾ സർവീസിലെ, ಸಂಘ ಸಂಸ್ಥೆಗಳ ಸಹಾಯ ಮಾಡುವಂತ ಕೆಲಸಗಳಾಗಲಿ, സാധുക്കളെ സംരക്ഷിക്കുന്നതിലെ, ಪಾಪದವರಿಗೆ ಸಹಾಯ ಮಾಡುವಂತ ಕೆಲಸಗಳಾಗಲಿ, എഡ്യൂക്കേഷനിലെ, ವಿದ್ಯಾಭ್ಯಾಸದಲ್ಲಿ ಆಗಲಿ, മെഡിക്കൽ ഫീൽഡിലെ, ಮೆಡಿಕಲ್ ಆಸ್ಪತ್ರೆಯ ಸೈನ್ಸ್ನಲ್ಲಿ ಆಗಲಿ, ആരാ മുമ്പത്തെ നിൽക്കുന്നത്? ಯಾರು ಮುಂದೆ ಇದ್ದಾರೆ? ക്രിസ്ത്യൻസ് ആണ്. ಕ್ಯಾಥಲಿಕರು, ಕ್ರಿಶ್ಚಿಯನ್ಸ್ ಆಗಿದ್ದಾರೆ. ദാറ്റ് ഈസ് അവർ ഹിസ്റ്ററി. ಇದು ನಮ್ಮ ಚರಿತ್ರೆಯಾಗಿದೆ. അപ്പൊ അതുകൊണ്ട് ಆದ್ದರಿಂದಲೇ ഈ തെരഞ്ഞെടുപ്പിന്റെ ഒരു അഭിഷേകം ക്രിസ്ത്യൻസിനുണ്ട്. ಈ ಒಂದು ಚುನಾಯಿಸಲ್ಪಟ್ಟಂತ ಅಭಿಷೇಕ
ಕ್ರಿಶ್ಚಿಯನ್ಸ್ನ ಮೇಲೆ ಇದೆ. അതുകൊണ്ട് നീ അത് നശിപ്പിക്കരുത്. ಆದ್ದರಿಂದ ಅದನ್ನು ನೀನು ನಾಶ ಮಾಡಬಾರದು. വേറെ ഏതൊരു മതത്തെക്കാളുപരി ಬೇರೆ ಯಾವುದೇ ಮತಕ್ಕಿಂತಲೂ നിന്റെ മേൽ ഒരു ഉടമ്പടിയുടെ അഭിഷേകം കിടപ്പുണ്ട്. ನಿನ್ನ ಮೇಲೆ ದೇವರು ಒಂದು ಒಡಂಬಡಿಕೆಯನ್ನು ತಯಾರು ಮಾಡಿದ್ದಾರೆ. ഒരു ഉടമ്പടിയുടെ അഭിഷേകം. ಅದು ಒಡಂಬಡಿಕೆಯ ಅಭಿಷೇಕ ಆಗಿದೆ. അത് ಈ അഭിഷേകം മറ്റൊരു സമൂഹത്തിനില്ല. ಅದು ಬೇರೆ ಯಾವುದೇ ಗುಂಪಿನ ಜನರಿಗೆ ಅದು ಇಲ್ಲ, വേറൊരു മതത്തിലില്ല. ಬೇರೆ ಒಂದು ಮತ ಧರ್ಮದವರಿಗಿಲ್ಲ. അതുകൊണ്ടാണ് ಆದ್ದರಿಂದಲೇ നീ എവിടെ പോയാൽ ನೀನು ಎಲ್ಲಿ ಹೋದರೂ നീ വിജയം വരിക്കും. ನೀನು ಜಯಗಳಿಸುತ್ತಿ. അതിന്റെ കാരണം ಅದಕ್ಕೆ ಕಾರಣ നിന്നോടൊപ്പം ദൈവദൂതൻ മുൻപേ നടക്കും. ನಿನ್ನ ಜೊತೆಯಲ್ಲಿ ಮುಂದೆ ದೇವದೂತರು ನಡೀತಾ ಇದ್ದಾರೆ. ഒന്ന് കരങ്ങളടിച്ച് ദൈവത്തെ മഹത്വപ്പെടുത്തിക്ക്. ನನ್ನ ಕೈಗಳನ್ನು ಎತ್ತಿ ಕೈ ಚಪ್ಪಾಳೆ ಹೊಡೆದು ದೇವರನ್ನು ಸ್ತುತಿಸಿರಿ. പ്രൈസ് ദ ലോർഡ്. ಪ್ರೈಸ್ ದ ಲಾರ್ಡ್. അതിനത് പറഞ്ഞിട്ട് നിങ്ങൾക്കൊരു ഫീലിംഗ് ഇല്ലേ? ಏನು ನಿಮ್ಮಲ್ಲಿ ಒಂದು ಹುಷಾರಿ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಗುರುಗಳು. അപ്പം അതുകൊണ്ട് ಆದ್ದರಿಂದಲೇ ഈ അഭിഷേകം നമുക്കുണ്ടെന്നുള്ള തിരിച്ചറിവ് വളരെ വലുതാണ്. ಈ ಒಂದು ಅಭಿಷೇಕ ನಮ್ಮಲ್ಲಿ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. നിന്റെ മുൻപിലും പിൻപിലും ദൈവത്തിന് ദൂതനുണ്ടാകും. ನಿನ್ನ ಹಿಂದೆಯೇ ಮುಂದೆಯೂ ದೇವದೂತರು ಇರುತ್ತಾರೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. അച്ഛൻ ഡിവൈനിൽ ഇരിക്കുമ്പോൾ ಫಾದರ್ ಗುರುಗಳವರು ಡಿವೈನ್ ಧ್ಯಾನ ಕೇಂದ್ರದಲ್ಲಿ ಇರುವಾಗ ഒരു യുവാവ് അച്ഛൻ്റെ അടുത്ത് പ്രാർത്ഥിക്കാൻ വന്നു. ಒಂದು ಯುವಕನು ಗುರುಗಳ ಬಂದು ಪ್ರಾರ್ಥಿಸಲು ಬಂದನು. അവൻ്റെ മനസ്സ് മുഴുവൻ വേദനയാണ്. ಅವನ ಮನಸ್ಸು ತುಂಬ ನೋವು ತುಂಬಿತ್ತು. 28 വയസ്സ് പ്രായം. ಅವನಿಗೆ ಕೇವಲ 28 ವರ್ಷ ಪ್ರಾಯ. ಮದುವೆಯಾಗಿ 8ാം ദിനം 8ನೇ ದಿನ അവൻ്റെ ഭാര്യ ആത്മഹത്യ ചെയ്തു. ಅವನ ಹೆಂಡತಿಯು ಆತ್ಮಹತ್ಯೆ ಮಾಡಿಕೊಂಡು തൽക്കുലയ അല്ലേ, ಆತ್ಮಹತ್ಯೆ കമ്മിറ്റഡ് സൂയിസൈഡ്. ಅವರು ಸುಸೈಡ್ ಮಾಡಿಕೊಂಡ್ರು. ഒരു കാരണം എന്നാന്ന് അറിയത്തില്ല. ಅದಕ್ಕೆ ಏನು ಕಾರಣ ಅಂತ ಗೊತ್ತಿಲ್ಲ. അവൻ്റെ ഭാര്യ ഷീ കമ്മിറ്റഡ് സൂയിസൈഡ്. ಅವನ ಹೆಂಡತಿಯು ಆತ್ಮಹತ್ಯೆ ಮಾಡಿಕೊಂಡರು. അതോടുകൂടി ಅದರ ಮುಖಾಂತರ ഈ യുവാവിന് ഭയങ്കര ഷോക്കായി. ಆ ಯುವಕನಿಗೆ ಒಂಥರ ಶಾಕ್ ಆಯಿತು. അവനത് അംഗീകരിക്കാൻ പറ്റിയില്ല. ಅವನಿಗೆ ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. പുറത്തിറങ്ങിയ ಅವನು ಹೊರಗೆ ಬಂದರೆ ആളുകൾ അവനെ നിന്ദിക്കാനും പരിഹസിക്കാനും തുടങ്ങി. ಜನರು ಅವನು ನಿಂದಿಸಲು ಮತ್ತು ಅಸಹ್ಯ ಮಾಡಲು ಪ್ರಾರಂಭಿಸಿದರು. അവന്റെ കുടുംബത്തെക്കുറിച്ച് വേണ്ടാത്തതെല്ലാം പറയാൻ തുടങ്ങി. ಅವನ ಕುಟುಂಬದ ಬಗ್ಗೆ ಕೆಟ್ಟದಾದ ರೀತಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದರು. നിന്റെ കുടുംബം എന്നാ പിശാചിന്റെ കുടുംബമാണ്? ನಿನ್ನ ಕುಟುಂಬ ಏನು ಸೈತಾನನ ಕುಟುಂಬವಾ? ഒരു ಹುಡುಗಿ നിന്റെ മനയിൽ വന്നിട്ട് ಒಂದು ಹೊಸ ಹುಡುಗಿಯನ್ನು ಮದುವೆ ಮಾಡಿ ನಿನ್ನ ಮನೆಗೆ ತಂದು അവൾ 7 ദിവസം പോലും ജീവിക്കാൻ നീ അനുവദിച്ചില്ല. ಅವಳನ್ನು 7 ದಿನ ಕೂಡ ಬದುಕಲು ನೀನು ಬಿಡಲಿಲ್ಲವಲ್ಲ. അവന് സഹിക്കാൻ പറ്റിയില്ല. ಅವನಿಗೆ ಅದನ್ನು ಸಹಿಸಿಕೊಳ್ಳಲು ಶಕ್ತಿ ಇಲ್ಲದೆ ಅಂತಾಯಿತು. അവനും ആത്മഹത്യ ചെയ്യാൻ തീരുമാനമെടുത്തു. ಅವನು ಕೂಡ ಆತ್ಮಹತ್ಯೆ ಮಾಡಲು ತೀರ್ಮಾನವನ್ನು ಕೈಗೊಂಡನು. He also want to commit suicide. ಅವನು ಕೂಡ ಆತ್ಮಹತ್ಯೆಯನ್ನು ಮಾಡುವಂತ ಒಂದು ತೀರ್ಮಾನ ಕೈಗೊಂಡನು. അവൻ എന്ത് ചെയ്യുന്നറിയാമോ? ಅವನೇನು ಮಾಡಿದನು ಗೊತ್ತಾ? നൈറ്റില് ರಾತ್ರಿಯಲ್ಲಿ മോട്ടോർ സൈക്കിൾ എടുത്ത് ಒಂದು ಬೈಕನ್ನು ತೆಗೆದುಕೊಂಡು ലൈറ്റ് ഇട്ടില്ല, ಲೈಟ್ ಹಾಕದೆ, ಹೆಡ್ಲೈಟ್ ಹಾಕದೆ അവൻ രാത്രി റോഡിലൂടെ ഓടിച്ചു പോയി. ಅವನು ರಾತ್ರಿಯಲ್ಲಿ ತನ್ನ ಗಾಡಿಯಲ್ಲಿ ಪ್ರಯಾಣವನ್ನು ಪ್ರಾರಂಭಿಸಿದನು. എവിടെയെങ്കിലും ഇടിച്ചു മരിക്കണം, ಎಲ್ಲಿಯಾದರೂ ಇದು ಅಪಘಾತ ಮಾಡಿ ಸಾಯಬೇಕು. 7 ദിവസം അവൻ അങ്ങനെ രാത്രി ബൈക്ക് എടുത്തുകൊണ്ട് ഓടി. 7 ದಿನ ಅವನು ಗಾಡಿಯನ್ನು ತೆಗೆದುಕೊಂಡು ಕತ್ತಲೆಯಲ್ಲಿ ಹೆಡ್ಲೈಟ್ ಹಾಕದೆ ಹೋಗಲು ಪ್ರಾರಂಭಿಸಿದನು. ലൈറ്റ് ഇല്ലാതെ, ಅವನಿಗೆ ಹೆಡ್ಲೈಟ್ ಹಾಕದೆ. പക്ഷേ ആക്സിഡന്റ് ഒന്നും ഉണ്ടായില്ല. ಯಾವುದೇ ರೀತಿಯ ಅಪಘಾತ ಸಂಭವಿಸಲಿಲ್ಲ. 8ാം ദിനം 8ನೇ ದಿನ അവൻ വീണ്ടും പോയി. ಅವನು ಪುನಃ ಹೋದನು. അപ്പോൾ ഒരു ಟಿಪ್ಪറിനായിട്ട് ചെറുതായിട്ട് ഒരു ಟಿಪ್ಪರ್ വണ്ടിക്കിട്ട് ചെറുതായിട്ടൊന്ന് ഇടിച്ചു. ಅವನು ಒಂದು ಟಿಪ್ಪರ್ ಲಾರಿಗೆ ಸಣ್ಣದಾಗಿ ಗಾಡಿ ಅವನದು ತಾಗಿತ್ತು. പക്ഷെ അവൻ മരിച്ചില്ല. ಅವನು ಸಾಯಲಿಲ್ಲ. അവന് ചെറിയൊരു പരിക്ക് പറ്റി. ಅವನು ಸಣ್ಣ ಪುಟ್ಟ ಗಾಯಗಳಾದವು. അവൻ ആശുപത്രിയിൽ അഡ്മിറ്റഡ് ആയി. ಅವನನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. അപ്പോൾ ഉണ്ടായ വിവരങ്ങളെല്ലാം അവിടുത്തെ നേഴ്സിനോട് പറഞ്ഞു. ಅವನು ನಡೆದಂಥ ಎಲ್ಲ ಘಟನೆಗಳು ಅಲ್ಲಿ ಇದ್ದ ದಾದಿ ಹತ್ರ ಹೇಳಿದರು. അവൻ്റെ മനസ്സിൽ കിടക്കുന്നത്, ಅವನ ಮನಸ್ಸಿನಲ್ಲಿದ್ದುದು, അവന് ജീവിക്കാൻ ആഗ്രഹമില്ല, ಅವನಿಗೆ ಇನ್ನು ಜೀವಿಸಲು ಯಾವುದೇ ರೀತಿಯ ಇಚ್ಛೆ ಇಲ್ಲ, അവന് മരിക്കണം, ಅವನಿಗೆ ಸಾಯಬೇಕು. അങ്ങനെയാണ് നേഴ്സ് അവനെയും കൂട്ടി അച്ഛൻ്റെ അടുത്ത് വന്നത്. ಆಗಿರುವಾಗ ಅಲ್ಲಿದ್ದ ಆ ನರ್ಸ್ ಸಿಸ್ಟರ್ ಅವರು ಆ ಹುಡುಗನನ್ನು ಅವನನ್ನು ಕರೆದುಕೊಂಡು ನಮ್ಮ ಗುರುಗಳ ಬಳಿಗೆ ಬಂದರು. ഒരാഴ്ച ധ്യാനം കൂടി. 1 ವಾರದ ಧ್ಯಾನದಲ್ಲಿ ಭಾಗವಹಿಸಿದರು. നമ്മുടെ പോട്ട ഡിവൈൻ സെന്ററിൽ ಕೋಟ ಡಿವೈನ್ ಧ್ಯಾನ ಕೇಂದ್ರದಲ್ಲಿ ಧ್ಯಾನದಲ್ಲಿ ಭಾಗವಹಿಸಿದರು. അപ്പോഴാണ് ಆಗ അവൻ ദൈവത്തിൻ്റെ ഹിതം എന്താണെന്ന് തിരിച്ചറിയാൻ
അവന് അവസരം ലഭിച്ചത്. ಆಗ ಅವನಿಗೆ ದೇವರ ಚಿತ್ತ ಹಿತ ಏನೆಂದು ತಿಳಿದುಕೊಳ್ಳಲು ಒಂದು ಅವಕಾಶ ಸಿಕ್ಕಿತು. ദൈവത്തിന്റെ ഹിതം എന്താണ്? ದೇವರ ಹಿತ ಏನು? ദൈവത്തിന് സാക്ഷ്യം വഹിക്കുവാൻ ദൈവം അവനെ വിളിച്ചിരിക്കുന്നു. ದೇವರಿಗೋಸ್ಕರ ಸಾಕ್ಷ್ಯ ವಹಿಸಲು ದೇವರು ಅವನನ್ನು ಕರೆದಿರುತ್ತಾರೆ. ആ വിളി മനസ്സിലായപ്പോ ಆ ಕರೆ ಅವನಿಗೆ ತಿಳಿದಾಗ അവന്റെ മനസ്സിൽ കിടന്ന ಅವನ ಮನಸ್ಸಿನಲ್ಲಿದ್ದ ആ വേദനകളും ദുഃഖങ്ങളെല്ലാം മാഞ്ഞു. ಅವನ ಮನಸ್ಸಿನಲ್ಲಿದ್ದ ನೋವು ದುಃಖಗಳೆಲ್ಲವೂ ಮಾಯವಾದವು. അവൻ യേശുവിന് വേണ്ടി ജീവിക്കുവാൻ തയ്യാറെടുത്തു. ಅವನು ಯೇಸುವಿಗೋಸ್ಕರ ಜೀವಿಸಲು ತಯಾರಾದನು. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ಹಾಲೆಲೂಯಾ. 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 സ്നേഹമുള്ളവരെ, ಪ್ರೀತಿಯ ಸಹೋದರ ಸಹೋದರಿಯರೇ, നമ്മൾ പ്രാർത്ഥന എന്ന വിഷയത്തിലേക്ക് വരാൻ പോവുകയാണ്. ನಾವು ಈಗ ಪ್ರಾರ್ಥನೆಯ ವಿಷಯಕ್ಕೆ ಬರಲಿದ್ದೇವೆ. പ്രാർത്ഥനയ്ക്ക് ഏറ്റവും നല്ല ഉദാഹരണം ಪ್ರಾರ್ಥನೆಗೆ ಅತ್ಯುತ್ತಮವಾದ ಒಂದು ಉದಾಹರಣೆ ആരാ? ಯಾರು? യേശു ക്രിസ്തുവാണ്. ಯೇಸು ಕ್ರಿಸ್ತರಾಗಿದ್ದಾರೆ. The best example for prayer life is Jesus Christ only. ಪ್ರಾರ್ಥನೆಗೆ ಅತ್ಯುತ್ತಮವಾದಂಥ ಒಂದು ಉದಾಹರಣೆ ಯೇಸು ಕ್ರಿಸ್ತರಾಗಿದ್ದಾರೆ. And what is the speciality of Jesus Christ? ಏನು ಅವರಲ್ಲಿ ವಿಶೇಷತೆ? ಯೇಸು ಸ್ವಾಮಿಯಲ್ಲಿ ಏನು ವಿಶೇಷತೆ ಇರುವುದು? While he is praying, he sweat blood. ಅವರ ರಕ್ತವನ್ನು ಸುರಿಸಿ ಯಾಕೆ ಪ್ರಾರ್ಥನೆ ಮಾಡಿದರು? And that is the speciality of Jesus Christ. ಅದೇ ಅದರಲ್ಲಿರುವ ಪ್ರಾಮುಖ್ಯತೆ, ವಿಶೇಷತೆ. നമ്മൾ പ്രാർത്ഥിച്ചിട്ടുണ്ട്, ನಾವು ಪ್ರಾರ್ಥಿಸಿದ್ದೇವೆ, പക്ഷേ രക്തം വിയർത്ത് നമ്മൾ പ്രാർത്ഥിച്ചിട്ടുണ്ട്. ಆದರೆ ರಕ್ತವನ್ನು ಸುರಿಸಿ ನಾವು ಯಾವತ್ತೂ ಪ್ರಾರ್ಥನೆ ಮಾಡಿಲ್ಲ. നമ്മുടെ ശരീരത്തിൽ നിന്ന് ഒരിക്കലും പ്രാർത്ഥിച്ച് രക്തം വരാറില്ല. ಯಾವತ್ತೂ ಕೂಡ ಪ್ರಾರ್ಥನೆ ಮಾಡಿ ನಮ್ಮ ಶರೀರದಿಂದ ರಕ್ತ ಬರುವುದಿಲ್ಲ. അതിന്റെ കാരണം, ಅದಕ್ಕೆ ಕಾರಣ നമ്മുടെ പ്രാർത്ഥനയ്ക്ക് അത്രേ ശക്തിയുള്ളൂ. ನಮ್ಮ ಪ್ರಾರ್ಥನೆಗಿರುವ ಶಕ್ತಿಯೂ ಕೂಡ ಅಷ್ಟೇ. എന്നാൽ യേശു പ്രാർത്ഥിച്ചപ്പോൾ, ಆದರೆ ಯೇಸು ಸ್ವಾಮಿ ಪ್ರಾರ್ಥಿಸಿದಾಗ ബൈബിൾ പഠിപ്പിക്കുന്നു, ಪವಿತ್ರ ಗ್ರಂಥವು ನಮಗೆ ಕಲಿಸಿಕೊಡುತ್ತದೆ, അവന്റെ വിയർപ്പ് തുള്ളികൾ രക്തത്തുള്ളികളായി നിലത്ത് വീണു. ಅವರ ಪ್ರತಿಯೊಂದು ಬೆವರ ಹನಿಯು ರಕ್ತದ ಹನಿಗಳಾಗಿ ಸುರಿಯಲ್ಪಟ್ಟವು. അതാണ് യേശുവിന്റെ പ്രാർത്ഥന. ಅದೇ ಯೇಸು ಸ್ವಾಮಿಯ ಪ್ರಾರ್ಥನೆಯಾಗಿದೆ. വേദനിച്ചാൽ നീ പ്രാർത്ഥിക്കും. ನೀನು ನೋವನ್ನು ಅನುಭವಿಸಿ ಪ್ರಾರ್ಥಿಸಬೇಕು. ആ ബൈബിൾ ചോദിക്കുന്നത്, ಅವರು ಕೇಳುತ್ತಾ ಇದ್ದಾರೆ, നീ എന്തിനാ കരഞ്ഞു നിലവിളിക്കുന്ന? ನೀನು ಯಾಕೆ ಕೂಗಿ ಕರೆಯುತ್ತಿರುವಿ? നീ മുന്നോട്ട് പോകുക. ನೀನು ಮುಂದಕ್ಕೆ ಹೋಗು. ഹല്ലേലൂയ. ಹಾಲೆಲೂಯಾ. ഹല്ലേലൂയ. ಹಾಲೆಲೂಯಾ. ഹല്ലേലൂയ. ಹಾಲೆಲೂಯಾ. So the classical example for prayer life is Jesus Christ only. ನಮ್ಮ ಜೀವನದಲ್ಲಿ ಒಂದು ಉದಾಹರಣೆಯು ನಮಗೆ ಬೇಕಾದಂಥ ಒಂದು ಮಾರ್ಗದರ್ಶನ ಯೇಸು ಸ್ವಾಮಿಯ ಪ್ರಾರ್ಥನೆಯಾಗಿದೆ. ഹല്ലേലൂയ. ಹಾಲೆಲೂಯಾ. ഹല്ലേലൂയ. ಹಾಲೆಲೂಯಾ. ഹല്ലേലൂയ. ಹಾಲೆಲೂಯಾ. ഹല്ലേലൂയ. ಹಾಲೆಲೂಯಾ. ഒരു മനുഷ്യന്റെ, ಒಬ್ಬ ವ್ಯಕ್ತಿಯ ഒരു മിനിറ്റ് പോലും ദൈർഘ്യമില്ലാത്തൊരു പ്രാർത്ഥന അച്ഛൻ പരിചയപ്പെടുത്തുകയാണ്. ಒಂದು ವ್ಯಕ್ತಿಯ ಯಾವುದು? ഒരു ചെറിയ പ്രാർത്ഥന, ಒಂದು ಸಣ್ಣ ಪ್ರಾರ್ಥನೆ, ഒരു ചെറിയ പ്രാർത്ഥന. ಒಂದು ಸಣ್ಣ ಪ್ರಾರ್ಥನೆ. അതിന് ദൈവം എങ്ങനെയാണ് ഉത്തരം കൊടുത്തത്? ದೇವರು ಹೇಗೆ ಅವನಿಗೆ ಉತ್ತರ ಕೊಟ್ಟರು? വലിയ പ്രാർത്ഥനയൊന്നും ഇല്ല, ದೊಡ್ಡ ಪ್ರಾರ್ಥನೆಯನ್ನು ಮಾಡಲಿಲ್ಲ, ഒരു ചെറിയ പ്രാർത്ഥന. ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿದರು. 2 സാമുവേൽ ചാപ്റ്റർ 15. 2 ಸಾಮುವೇಲ್ 2ನೇ ಸಾಮುವೇಲ್ ಅಧ್ಯಾಯ 15, 15, 16, 17 ഈ അധ്യായങ്ങളുടെ സംഭവം നമ്മൾ ശ്രദ്ധിക്കുക. ಈ ಅಧ್ಯಾಯದಲ್ಲಿರುವ ಒಂದು ವಿಷಯವನ್ನು ನಾವು ಗಮನಿಸೋಣ. നിങ്ങളതിപ്പോൾ വായിക്കേണ്ട, അച്ഛൻ പറയാം. നിങ്ങളിപ്പോൾ ಓದಬೇಕಾದ್ರೆ അച്ഛനത് കണ്ടന്റ് എന്ന് പറയുക, അച്ഛനെ ശ്രദ്ധിച്ചാൽ മതി. ನೀವು ಅದನ್ನು ವಾಕ್ಯಗಳನ್ನು ಗಮನಿಸಿದರೆ ಸಾಕು. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ಹಾಲೆಲೂಯಾ. ഹല്ലേലൂയ. ಹಾಲೆಲೂಯಾ. ആ പ്രാർത്ഥനയുടെ സാഹചര്യം ഒന്ന് മനസ്സിലാക്കിയിട്ട് ಆ ಪ್ರಾರ್ಥನೆಯ ಒಂದು ಸಂದರ್ಭವನ್ನು ನೀವು ತಿಳಿದುಕೊಂಡರೆ ആ പ്രാർത്ഥന തിരിച്ചറിയാൻ നല്ലതാ. ಆ ಪ್ರಾರ್ಥನೆಯನ್ನು ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದು. ദാവീദ് രാജാവിൻ്റെ ഒരു മകനാണ് അബ്സലോം. ದಾವೀದು ಅರಸನ ಒಬ್ಬ ಮಗನಾಗಿದ್ದಾನೆ ಅಬ್ಸಲೋನನು. അബ്സലോമിനൊരു സിസ്റ്റർ ഉണ്ടായിരുന്നു, ഒരു പെങ്ങൾ. അവളുടെ പേരാണ് താമാർ. ಅಬ್ಸಲೋನಿಗೆ ಒಬ್ಬಳು ತಂಗಿ ಇದ್ದಳು, ಅವರ ಹೆಸರು ತಾಮಾರ್. ಅಬ್ಸಲೋನು അതിസുന്ദരനായ മനുഷ്യനാണ്. ಅವನು ಬಹಳ ಸುಂದರನಾಗಿದ್ದನು. അവൻ്റെ കണ്ണുകൾ
ಅವನ ಕಣ್ಣುಗಳು അഴകുള്ള കണ്ണുകള്, ಬಹಳ ಅಂದಚಂದವಾದ ಕಣ್ಣುಗಳಾಗಿದ್ದವು. അവന്റെ തലമുടി ಅವನ ತಲೆಯ ಕೂದಲುಗಳು സ്വർണ്ണ കളറിന്റെ തലമുടി, ಬಂಗಾರದ ಬಣ್ಣವಾಗಿತ್ತು. അതിങ്ങനെ ഇഴതോർന്ന് കിടക്കുന്ന തലമുടിയാണ്. ಅದನ್ನು ಹೀಗೆ ಬಿಡಿಸಿ ಇಟ್ಟಾಗ അതിസുന്ദരനാണ് അബ്സലോം. ಅತ್ಯಂತ ಸುಂದರನಾಗಿ ಕಾಣುತ್ತಿದ್ದನು. അതോടൊപ്പം തന്നെ അവന്റെ പെങ്ങളായ താമാറും അതിസുന്ദരിയാണ്. ಅದೇ ರೀತಿ ಅವನ ಸಹೋದರಿಯಾದ ತಾಮಾರ್ ಕೂಡ ಸುಂದರಿಯಾಗಿದ್ದರು. ദാവീദിന് വേറൊരു ഭാര്യയിലുണ്ടായ വേറൊരു മകനുണ്ട്. ದಾವೀದನಿಗೆ ಇನ್ನೊಂದು ಹೆಂಡತಿಯಲ್ಲಿ ಉಂಟಾದ ಒಬ್ಬ ಮಗನಿದ್ದಾನೆ. ആ മകന്റെ പേരാണ് ಆ ಮಗನ ಹೆಸರು അമ്നോൻ. ಅಮ್ನೋನ್. അമ്നോൻ ಅಮ್ನೋನ್ ಅಂತ ಹೆಸರಿದೆ. ഈ അമ്നോന് ಈಗ ಅಮ್ನೋನ್ಗೆ താമാറിനെ ഇഷ്ടമാണ്. ತಾಮಾರನನ್ನು ತುಂಬ ಇಷ್ಟಪಟ್ಟಿದ್ದನು. എ റോങ് റിലേഷൻഷിപ്പ്. ಅವರಿಗೆ ತುಂಬ ಒಂದು ಸಂಬಂಧವನ್ನು ಬೆಳೆಸ್ಕೊಂಡಾ ಇದ್ದರು. സ്വന്തം പെങ്ങളാണ്, ಸ್ವಂತ ಸಹೋದರಿಯಾದರೂ ಕೂಡ വേറൊരു അമ്മയിലുണ്ടായ പെങ്ങളാണ്, മകളാണ്. ಅವರ ತಂದೆಯ ಬೇರೊಂದು ಹೆಂಡತಿಯಲ್ಲಿ ಉಂಟಾದ ಮಗಳಾಗಿದ್ದಾಳೆ. പക്ഷേ ഈ അമ്നോൻ അവളെ ഒത്തിരി സ്നേഹിച്ചു. ಈ ಅಮ್ನೋನನ್ನು ಅವಳನ್ನು ತುಂಬ ಪ್ರೀತಿಸ್ತಿದ್ದನು. അവളെ എങ്ങനെയെങ്കിലും സ്വന്തമാക്കണമെന്ന് വിചാരിച്ചു. ಅವನು ಹೇಗಾದರೂ ಮಾಡಿ ಅವಳನ್ನು ತನ್ನದಾಗಿಸಬೇಕು ಎಂಬ ಇಚ್ಛೆ ಇದ್ದನು. അവന് ഭയങ്കര പ്രേമം അവളോട്. ಅವಳ ಮೇಲೆ ತುಂಬ ಪ್ರೀತಿ ಇತ್ತು ಅವನಿಗೆ. ഒരു ദിവസം ಒಂದು ದಿನ അവൻ മനഃപൂർവ്വം പനി പിടിച്ച് കിടന്നു. ಅವನು ಬೇಕಂತೇಳಿ ಜ್ವರದಿಂದ ಮಲಗಿಕೊಂಡನು. ജ്വരം പിടിച്ച് കിടന്നു. ಜ್ವರದಿಂದ. ജ്വരമൊന്നും ഇല്ലായിരുന്നു. ಜ್ವರ ಇರಲಿಲ್ಲ ಅವನಿಗೆ. അപ്പോൾ താമാറ് ഇങ്ങനെ സൂപ്പുമായിട്ട് വന്നു. ಆಗ ತಾಮಾರನು ಅವನಿಗೆ ಒಂದು ಸೂಪ್ ತಯಾರಿ ಮಾಡಿಕೊಂಡು ಅವರ ಬಳಿಗೆ ಬಂದನು. അവൻ താമാറിനെ പ്രണയിച്ച് പീഡിപ്പിച്ചു. ಅವನು ತಾಮಾರನನ್ನು ಪ್ರೀತಿಸಿ ಅವರನ್ನು ಆಕ್ರಮಿಸಿದನು. ഈ റേപ്ഡ് ഹെർ. ಅವನು ಅವಳನ್ನು ರೇಪ್ ಮಾಡಿದನು. അതിനുശേഷം ಅದರ ನಂತರ he hated her as far as how he loved her. ಅವನು ಅವಳನ್ನು ಯಾವ ರೀತಿ ಪ್ರೀತಿಸಿದನೋ ಅದೇ ರೀತಿ ಅವಳನ್ನು ತಿರಸ್ಕಾರ ಮಾಡಿದನು. ഇതറിഞ്ഞ അബ്സലോം ಇದನ್ನು ತಿಳಿದ ಅಬ್ಸಲೋನನು വളരെ കോപിഷ്ഠനായി. ಬಹಳಷ್ಟು ಕೋಪಿಷ್ಠನಾದನು. അബ്സലോം ഒരു തീരുമാനമെടുത്തു. ಅಬ್ಸಲೋನನು ಒಂದು ತೀರ್ಮಾನವನ್ನು ಕೈಗೊಂಡನು. അമ്നോനെ വധിക്കാൻ. ಅಮ್ನೋನನನ್ನು ಸಾಯಿಸಬೇಕು, ಕೊಲ್ಲಬೇಕು. അതിനവരൊരു അവസരം കാത്തിരുന്നു. ಅದಕ್ಕೆ ಒಂದು ಸಂದರ್ಭವನ್ನು ಹುಡುಕುತ್ತಾ ಕಾಯ್ತಾ ಇದ್ದನು. ഒരു വില്ലേജിൽ ಒಂದು ಹಳ್ಳಿಯಲ್ಲಿ ഒരു ഉത്സവം നടക്കുമ്പോൾ ಒಂದು ದೊಡ್ಡ ಹಬ್ಬದ ನಡೀತಾ ಇದ್ದಾಗ ദാവീദിന്റെ മക്കളെല്ലാം ആ ഉത്സവത്തിൽ പങ്കെടുക്കാൻ ക്ഷണിക്കപ്പെട്ടു. ದಾವೀದನ ಮಕ್ಕಳೆಲ್ಲರನ್ನೂ ಆ ಒಂದು ಹಬ್ಬದ ವಾತಾವರಣದಲ್ಲಿ ಹಬ್ಬ ಆಚರಿಸಲು ಆಹ್ವಾನವನ್ನು ಕೊಟ್ಟಿದ್ದರು. അബ്സലോം വിചാരിച്ചു ഇത് തന്നെ ഏറ്റവും പറ്റിയ സമയം. ಅಬ್ಸಲೋನನ್ನು ಯೋಚಿಸಿದನು, ಇದೇ ಒಂದು ಒಳ್ಳೆಯ ಸಂದರ್ಭ. അബ്സലോം പട്ടാളക്കാർക്ക് ആജ്ഞ കൊടുത്തു. ಅಬ್ಸಲೋನನ್ನು ತನ್ನ ಮಿಲಿಟರಿಯವರಿಗೆ ಹೇಳಿದರು, ಒಂದು ಆಲೋಚನೆಯನ್ನು ಕೊಟ್ಟನು. ഞാനൊരു അടയാളം തരുമ്പോൾ ನಾನೊಂದು ಗುರುತನ್ನು ನಿಮಗೆ ಕೊಡುತ್ತೇನೆ, നിങ്ങൾ അമ്നോനെ വധിക്കണം. ನೀವು ಅಮ್ನೋನನನ್ನು ಕೊಲ್ಲಬೇಕು. 2, ಎರಡನೇದಾಗಿ ഞാനായിരിക്കും അടുത്ത രാജാവ്. ನಾನೇ ಆಗಿರಬೇಕು ಎರಡನೇ ರಾಜನು. നിങ്ങൾക്കൊരു കുഴപ്പമുണ്ടാകത്തില്ല. ನಿಮಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. സമയമായി. ಸಮಯ ಆಗಿದೆ, രാത്രി സമയം. ರಾತ್ರಿ ಸಮಯ. ഈ അബ്സലോം പട്ടാളക്കാർക്ക് സിഗ്നൽ കൊടുത്തു. ಈ ಅಬ್ಸಲೋನನು ತನ್ನ ಮಿಲಿಟರಿಯವರಿಗೆ, ಅಂಗರಕ್ಷಕರಿಗೆ ಈ ಒಂದು ಸನ್ನೆಯನ್ನು ಕೊಟ್ಟನು. അവരെ അമ്നോനെ കൊന്നു. ಅವತ್ತೇ ಅವರು ಸಾಯಿಸಿದರು. അമ്നോനെ കൊന്നപ്പോൾ ಅವನನ್ನು ಸಾಯಿಸಿದಾಗ, ಅಮ್ನೋನನ್ನು ಕೊಂದಾಗ ഈ അബ്സലോമിന് ഭയമായി. ಅಬ್ಸಲೋನಿಗೆ ತುಂಬ ಭಯವಾಯಿತು. തിരിച്ച് രാജകൊട്ടാരത്തിലേക്ക് വരുവാൻ. ಹಿಂದಿರುಗಿ ರಾಜರ ಒಂದು ವಸತಿಗೆ ಬಂದಾಗ, ಅರಮನೆಗೆ ಬಂದಾಗ ദാവീദ് എന്ത് പ്രതികാര നടപടിയാണ് എടുക്കണമെന്ന് അബ്സലോമിന് സംശയമായി. ದಾವೀದನು ಯಾವ ರೀತಿಯ ಒಂದು ಪ್ರತಿಕಾರವನ್ನು ತೆಗೆದುಕೊಳ್ಳುತ್ತಾನೆಂದು ಅಬ್ಸಲೋಮಿಗೆ ಸಂಶಯವಾಯಿತು. ಅದರಿಂದ അബ്സലോം അവിടുന്ന് ഓടി. ಅಬ್ಸಲೋನು ಅಲ್ಲಿಂದ ಓಡಿ ദൂരദേശത്തേക്ക് പോയി പാർത്തു. ದೂರ ದೇಶಕ್ಕೆ ಓಡಿ ಹೋಗಿ ವಾಸ ಮಾಡಿದನು. ഏതാനും മാസങ്ങൾ കഴിഞ്ഞു. ಹಲವು ತಿಂಗಳುಗಳು ಕಳೆದವು. വർഷങ്ങൾ കഴിഞ്ഞു. ವರ್ಷಗಳೇ ಕಳೆದವು. അബ്സലോമിന് തിരികെ രാജകൊട്ടാരത്തിൽ പ്രവേശിക്കണം എന്ന ആഗ്രഹമുണ്ട്. ಅಬ್ಸಲೋನಿಗೆ ಹಿಂದಿರುಗಿ ಅರಮನೆಗೆ ಬರಬೇಕೆಂದು ಇಚ್ಛೆ ಇದೆ. പക്ഷെ ദാവീദിന്റെ മനസ്സെന്താണെന്ന് അറിയില്ല.
ದಾವೀದನ ಮನಸ್ಸು ಏನೆಂದೇನೆ ಅವನಿಗೆ ಗೊತ್ತಿಲ್ಲ. ഈ അബ്സലോം ಈ ಅಬ್ಸಲೋನನು അവൻ അതിബുദ്ധിമാനാണ്. ಅತ್ಯಂತ ಬುದ್ಧಿವಂತನು. അവൻ ചില ചാരന്മാരെ അയച്ച് ಅವನು ತನ್ನ ಕೆಲವು ಈ ಗೂಢಾಚಾರ್ಯರನ್ನು ಕಳುಹಿಸಿ he did some spy work. ಇವನು ಹಲವಾರು ചില ചാരന്മാരെ അയച്ച് ಅವನು ಕೂಡ ಗೂಢಾಚಾರ್ಯರನ್ನು ಕಳುಹಿಸಿ ദാവീദിന്റെ മനസ്സെന്താണെന്ന് അറിയാൻ ആഗ്രഹിച്ചു. ದಾವೀದನ ಆಲೋಚನೆಗಳು ಏನೆಂಬುದನ್ನು ತಿಳಿಯಲು ಇಚ್ಛಿಸಿದನು. ദാവീദിന് അബ്സലോമിനോടുള്ള കോപം മാറിയോ ഇല്ലയോ? ದಾವೀದನಿಗೆ ಅಬ್ಸಲೋನನ ಮೇಲಿರುವ ಕೋಪವು ನಶಿಸಿ ಹೋಗಿದೆಯಾ, ಮುಗಿಯಿತೆಯಾ ಇಲ್ಲವಾ? ഏതാനും വർഷം കഴിഞ്ഞപ്പോൾ ಕೆಲವು ವರ್ಷಗಳು ಕಳೆದಾಗ അബ്സലോമിന് മനസ്സിലായി ಅಬ್ಸಲೋನನಿಗೆ ಗೊತ್ತಾಯಿತು ദാവീദിന്റെ കോപം മാറി, ದಾವೀದನ ಕೋಪವು ಮುಗಿದಿದೆ, തനിക്ക് തിരിച്ചു മടങ്ങാൻ സമയമായി എന്ന് അബ്സലോം ചിന്തിച്ചു. ತನಗೆ ಹಿಂದಿರುಗಿ ಬರಲು ಸಮಯವಾಯಿತು ಎಂದು ಅಬ್ಸಲೋನನು ಯೋಚಿಸಿದನು. അങ്ങനെ 3 വർഷം കഴിഞ്ഞപ്പോ ಹೀಗೆ 3 ವರ್ಷಗಳು ಕಳೆದಾಗ അബ്സലോം തിരിച്ച് രാജകൊട്ടാരത്തിൽ വന്നു. ಅಬ್ಸಲೋನು ಹಿಂದಿರುಗಿ ಅರಮನೆಗೆ ಬಂದನು. ದಾವೀದ್ അബ്സലോമിന്റെ അപ്പൻ ಅಬ್ಸಲೋನನ ತಂದೆ അബ്സലോമിന് 2 കൈ നീട്ടി സ്വീകരിച്ചു. ಅಬ್ಸಲೋನನ್ನು ತನ್ನ 2 ಕರಗಳಿಂದ ಸ್ವೀಕರಿಸಿದನು. കൊട്ടാരത്തിൽ പാർപ്പിച്ചു. ಆ ಅರಮನೆಯಲ್ಲಿ ವಾಸ ಮಾಡಲು ಅವಕಾಶ ಕೊಟ್ಟನು. ഈ അബ്സലോമിന് ദാവീദിനോടൊരു പകയുണ്ട്. ಈ ಅಬ್ಸಲೋನಿಗೆ ದಾವೀದನ ಮೇಲೆ ಸ್ವಲ್ಪ ಹಗೆ ಇತ್ತು. തന്റെ തന്ത കാരണമാണല്ലോ താൻ ദൂരെ പോകേണ്ടി വന്നത്. ತನ್ನ ತಂದೆಯ ಕಾರಣದಿಂದಲೇ ನಾನು ದೂರಕ್ಕೆ ಹೋಗಬೇಕಾಯಿತು ಎಂದು ആ ഒരു പക, ആ ഒരു ചിന്ത അവന്റെ മനസ്സിലുണ്ട്. ಆ ಹಗೆ ಮತ್ತು ಚಿಂತೆಯು ಅವನ ಮನಸ್ಸಿನಲ್ಲಿ ಇತ್ತು. ഈ ಅಬ್ಸಲೋನನು ഒരു കൊട്ടാര വിപ്ലവം നടത്തുകയാണ്. ಅಲ್ಲಿ ಒಂದು ರೀತಿಯ ಒಂದು ಸಮಸ್ಯೆಗಳನ್ನು ಉಂಟು ಮಾಡಿದನು. എല്ലാ ദിവസവും കുളിച്ച് ഫ്രഷായി അബ്സലോം രാജകൊട്ടാരത്തിന്റെ ഫ്രണ്ടിൽ വന്ന് നിൽക്കും. ಎಲ್ಲ ದಿನ ಸ್ನಾನ ಮಾಡಿ ಸುಂದರನಾಗಿ ಬಂದು ಅರಮನೆಯ ಮುಂದೆ ಬಂದು ನಿಲ್ಲುತ್ತಾನೆ ಅಬ್ಸಲೋನನು. രാജാവിനെ കാണാൻ വരുന്ന പ്രജകളെ, ರಾಜನನ್ನು ನೋಡಲು ಬರುತ್ತಿರುವ ಪ್ರಜೆಗಳನ್ನು അബ്സലോം 2 കൈ നീട്ടി സ്വീകരിച്ച് 2 ಕೈಗಳಿಂದ ಸ್ವೀಕರಿಸಿ ಅವರಿಗೆ ಆಹ್ವಾನಿಸುತ್ತಿದ್ದನು. അവരെ വളരെ വെൽക്കം ചെയ്യും. ಅವರನ್ನು ಸ್ವೀಕರಿಸುತ್ತಿದ್ದನು, ಸ್ವಾಗತಿಸುತ್ತಿದ್ದನು. ഏതെങ്കിലും വ്യക്തികള് രാജാവിനെ കണ്ട് ദുഃഖത്തോടെ മടങ്ങുകയാണെങ്കിൽ, ಯಾರಾದರೂ ವ್ಯಕ್ತಿ ರಾಜನನ್ನು ನೋಡಿ ದುಃಖದಿಂದ ಮರಳಿದರೆ അബ്സലോം അവരുടെ അടുത്ത് നിന്ന് പറയും, ಅಬ್ಸಲೋನನು ಅವರ ಬಳಿಗೆ ಹೋಗಿ, ഞാനാണ് രാജാവെങ്കിൽ, ನಾನಾಗಿ ರಾಜನಾಗಿದ್ದರೆ നിങ്ങൾ ഇങ്ങനെ സങ്കടപ്പെടേണ്ടി വരുമായിരുന്നു, ನೀವು ಹೀಗೆ ದುಃಖ ಪಡುವ ಅವಶ್ಯಕತೆ ಇರಲಿಲ್ಲ, ഞാൻ നിങ്ങളെ സഹായിക്കുമായിരുന്നു. ನಾನು ನಿಮಗೆ ಸಹಾಯವನ್ನು ಮಾಡುತ್ತಿದ್ದೆ. ഇങ്ങനെ അവരെല്ലാവരുടെയും മനസ്സിനെ അവൻ കയ്യിലെടുത്തു. ಹೀಗೆ ಅವನು ಎಲ್ಲರ ಮನಸ್ಸನ್ನು ತನ್ನದಾಗಿಸಿದನು. ಈ ಅಬ್ಸಲೋನನು അവനെ ഇസ്രായേലിന്റെ രാജാവാകണം. ಅವನೇ ಇಸ್ರಾಯೇಲಿನ ರಾಜನನ್ನಾಗಿ ಮಾಡಬೇಕು. അവൻ ജനങ്ങളുടെ സപ്പോർട്ട് നേടി. ಅವನು ಜನರ ಸಹಾಯವನ್ನು ಕೋರಿದನು. തന്റെ ರಾಜ್ಯದ എല്ലാ ട്രൈബുകളുടെയും നേതാക്കന്മാരുമായി അവന് ബന്ധമുണ്ടായി. ಅವನಿಗೆ ಅಲ್ಲಿರುವ ಎಲ್ಲ ಅಧಿಕಾರಿಗಳ ಜೊತೆಗೆ ಒಳ್ಳೆಯ ಸಂಬಂಧ ಉಂಟು ಮಾಡಿದನು. He kept a good relationship with all the leaders of the 12 tribes. ಅವನು ಎಲ್ಲ ಜನರ ಒಟ್ಟಿಗೆ ಎಲ್ಲ ಅಧಿಕಾರಿಗಳ ಜೊತೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿದ. And he put a sign. ಅವನೊಂದು ದಸ್ಕತ್ತನ್ನು ಹಾಕಿದನು. ഒരു ദിവസം ಅವನೊಂದು ಆಜ್ಞೆಯನ್ನು ಹೊರಡಿಸಿದನು. ഞാൻ ഒരു സൈൻ ഇടുമ്പോൾ, ನಾನೊಂದು ಆಜ್ಞೆಯನ್ನು ಹೊರಡಿಸುವಾಗ, നിങ്ങൾ എല്ലാ ഗോത്രങ്ങളിൽ നിന്ന് വിളിച്ചു പറയണം, ನೀವು ಎಲ್ಲಾ ಗೋತ್ರಗಳಿಗೂ ಕೂಗಿ ಕರೆದು ಹೇಳಬೇಕು, അബ്സലോം ഞങ്ങളുടെ രാജാവ്, ಅಬ್ಸಲೋನನೇ ನಮ್ಮ ರಾಜನು, അബ്സലോം ഞങ്ങളുടെ രാജാവ്. ಅಬ್ಸಲೋನನೇ ನಮ್ಮ ರಾಜನು. And he made it. ಹಾಗೆ ಮಾಡಿದರು. And he occupied the princess chair. ಅವನು ಆ ರಾಜನ ಕುರ್ಚಿಯನ್ನು ಬಹಳಷ್ಟು ಆಶಿಸುತ್ತಿದ್ದನು. ആ സിംഹാസനത്തിൽ അബ്സലോം കയറിയിരുന്നു. ಆ ಬಟ್ಟೆಯಲ್ಲಿ ಅವನು ಅಬ್ಸಲೋನನ್ನು ಕುಳಿತುಕೊಂಡನು. കൊട്ടാരത്തിനുള്ളിലും കൊട്ടാരത്തിന് വെളിയിലും ಆ ರಾಜರ ಅರಮನೆಯ ಹೊರಗೆ ಮತ್ತು ಒಳಗೆ എല്ലാവരും വിളിച്ചു പറഞ്ഞു, ಎಲ್ಲರೂ ಕೂಗಿ ಕರೆದು ಹೇಳಿದರು, അബ്സലോം ഞങ്ങളുടെ രാജാവ്, ಅಬ್ಸಲೋನನೇ ನಮ್ಮ ರಾಜರು. ഇത് കേട്ടിട്ട് ಇದನ್ನು ಕೇಳಿದ ಕೂಡಲೇ ദാവീദ് ഭയന്നു. ದಾವೀದರಿಗೆ ತುಂಬಾ ಭಯ ಉಂಟಾಯಿತು. ദാവീദ് ജീവനും കൊണ്ട് അവിടെ നിന്ന് ഓടി. ದಾವೀದ ಅರಸನು ತನ್ನ ಜೀವವನ್ನು ಕೈಯಲ್ಲಿ ಹಿಡಿದು ಅಲ್ಲಿಂದ ಓಡಿ ಹೋದರು. ഇതാണ് അബ്സലോം നടത്തിയ കൊട്ടാര വിപ്ലവം. ಇದೇ ಅಲ್ಲಿ ಅಬ್ಸಲೋನನ್ನು ನಡೆಸಿದಂಥ ಒಂದು ರೀತಿಯ ಅಡಚಣೆಗಳು, ಅಲ್ಲಿ ನಡೆಸಿದಂಥ ಒಂದು ಯುದ್ಧ, ಒಂದು ಹೋರಾಟ. Praise the Lord. Praise the Lord. Hallelujah. 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 ദാവീദ് ബൈബിൾ പറയുന്നുണ്ട്, പവിത്ര ഗ്രന്ഥ ತಿಳಿಯಪಡಿಸುತ್ತದೆ, നിലവിളിച്ചുകൊണ്ട് അവನು കൂകി കരതുകൊണ്ടു ഒലിവുമല കയറി
ഒലിവ് മല. ಒಲಿಯು ಬೆಟ್ಟವನ್ನು ಹತ್ತಿ ആ ഗെത്സമൻ തോട്ടത്തിലൂടെ നടന്നു പോകുന്ന ദാവീദിനെ കുറിച്ച് ബൈബിൾ പറയുന്നുണ്ട്. ಗೆತ್ಸೆಮನೆ ತೋಟದಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ದಾವೀದನನ್ನು ಕೊಂದನು ಎಂದು ಪವಿತ್ರ ಗ್ರಂಥವು ತಿಳಿಯಪಡಿಸುತ್ತದೆ. അങ്ങനെ പോകുമ്പോ ಹಾಗೆ ಹೋಗುತ್ತಿರುವಾಗ ഒരു പടയാളി വന്ന് ദാവീദിനോട് പറയുകയാണ്, ಒಬ್ಬ ಸೈನಿಕನು ಬಂದು ದಾವೀದನ ಹತ್ರ ತಿಳಿಯಪಡಿಸ್ತಾರೆ, അല്ലയോ രാജാവേ, ಅಯ್ಯೋ ರಾಜನೇ, നിന്റെ ഏറ്റവും വിശ്വസ്തനായ ഭൃത്യൻ, ನಿನ್ನ ಅತ್ಯಂತ ವಿಶ್ವಸ್ತನಾದ ಒಂದು ಸೈನಿಕನು, ഒരു സർവന്റ്, ಒಬ್ಬ ಸೇವಕನು, അവൻ കൂറുമാറി ಅವನು ನಿನ್ನ ಪಕ್ಷವನ್ನು ಬಿಟ್ಟು അവൻ ശത്രുപക്ഷത്ത് ചേർന്നു. ಅವನು ಶತ್ರು ಪಕ್ಷದಲ್ಲಿ ಸೇರಿಕೊಂಡಿದ್ದಾನೆ. നിന്റെ വിശ്വസ്ത സ്നേഹിതനായിരുന്ന ನಿನ್ನ ನಂಬಿಕಸ್ಥ ಸ್ನೇಹಿತನಾಗಿದ್ದ അവന്റെ പേരാണ് അഹിതോഫലസ്. ಅವನ ಹೆಸರಾಗಿದೆ ಅಹಿಲೋಪಯಸ್, അഹിതോഫലസ്. ಅಹಿದೋಬರಸ್. അവൻ കൂറുമാറി. ಅವನು ಆ ಪಕ್ಷಪಾತ ಮಾಡಿಕೊಂಡನು. ഇത് കേട്ടപ്പോ ಇದನ್ನು ಕೇಳಿದಾಗ ദാവീദ് വളരെ ദുഃഖിതനായി. ದಾವೀದನು ಬಹಳಷ್ಟು ದುಃಖಪಟ್ಟನು. കൊട്ടാരം പോകുന്നതിനേക്കാളും ಅವನ ಅರಮನೆಯನ್ನು ಕಳೆದುಕೊಳ್ಳುವುದಕ್ಕಿಂತ വേദനിച്ചത് ನೋವನ್ನು ಅನುಭವಿಸಿದ್ದು തന്റെ ഈ ആത്മസുഹൃത്ത് കൂറുമാറി എന്നറിഞ്ഞപ്പോഴാണ്. ತನ್ನ ಆತ್ಮೀಯ ಸ್ನೇಹಿತನು ತನ್ನನ್ನು ಬಿಟ್ಟು ಹೋದ ಎಂಬುದನ್ನು ತಿಳಿದು. ദാവീദിന്റെ വാക്കുകൾ തന്നെയുണ്ട്. ಅದಕ್ಕೆ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ. കീർത്തനം 41 അധ്യായം 9 വാക്യം. ಕೀರ್ತನೆ 41 ಅಧ್ಯಾಯ 9 ವಾಕ್യം. 9ನೇ ವಾಕ್ಯ. ആ സങ്കടം വെച്ചുകൊണ്ട് ദാവീദ് എഴുതുകയാണ്. ಆ ನೋವನ್ನು ಇಟ್ಟುಕೊಂಡು ದಾವೀದನು ಬರೆದರು, ನನ್ನ ಆತ್ಮ ಮಿತ್ರನು, ನನ್ನ ನಂಬಿಕೆಗೆ ಪಾತ್ರನು, ನನ್ನೊಡನೆ ಉಂಡವನು, ನನಗೆರಡು ಬಗೆದಿಹನು. ಕಂಟಿನ್ಯೂ. ನೀನಾದರೂ ಪ್ರಭು ಕರುಣಿಸು, ಏಳ ಮಾಡೆನ್ನನು, ನಾನವರಿಗೀಗ ಮುಯಿಗೆ ಮುಯಿ ತೀರಿಸುವೆನು. ഓക്കെ അപ്പൊ ദാവീദിന്റെ വേദനയാണത്. ಅದು ದಾವೀದನ ನೋವಾಗಿತ್ತು. അത്രമാത്രം ദാവീദ് വേദനിച്ചു. ಅಷ್ಟೊಂದು ದಾವೀದನು ನೊಂದು ಹೋಗಿದ್ದನು. ആ വേദനയില് ಆ ನೋವಿನಲ್ಲಿ ദാവീദ് ദൈവത്തോട് പ്രാർത്ഥിക്കുന്ന ഒരു പ്രാർത്ഥനയുണ്ട്. ಆ ನೋವಿನಲ್ಲಿ ದಾವೀದನು ದೇವರಲ್ಲಿ ಬೇಡಿಕೊಂಡನು. ഈ പ്രാർത്ഥന വളരെ ശക്തിയുള്ള ഒരു പ്രാർത്ഥനയാണ്. ಈ ಒಂದು ಪ್ರಾರ್ಥನೆಯು ಬಹಳ ಶಕ್ತಿಯುತವಾದಂಥ ಪ್ರಾರ್ಥನೆ. അച്ഛൻ ഈ പ്രാർത്ഥന പലർക്കും പറഞ്ഞു കൊടുക്കുമ്പോൾ ಗುರುಗಳು ಈ ಪ್ರಾರ್ಥನೆಯನ್ನು ಹಲವರಿಗೆ ಹೇಳಿಕೊಡುವಾಗ ഒത്തിരി അത്ഭുതങ്ങൾ നടന്നായിട്ട് ಹಲವಾರು ರೀತಿಯ ಅದ್ಭುತಗಳು ನಡೆದಿವೆ. 2 സാമുവേൽ, ಸೆಕೆಂಡ್ ಸಾಮುವೇಲ್, 2ನೇ ಸಾಮುವೇಲ್ 15 അധ്യായം 15ನೇ ಅಧ್ಯಾಯ 31 വാക്യം. 31ನೇ ವಾಕ್ಯ. ഇതാണ് ആ പ്രാർത്ഥന. ಅಕ್ಷಲೋಭನ ಸಂಗಡ ಒಳಸಂಚು ಮಾಡಿದವರಲ್ಲಿ ಅಹಿತೋಪೇಲನು ಇದ್ದಾನೆಂಬ ವರ್ತಮಾನ ದಾವೀದನಿಗೆ ಮುಟ್ಟಿತು. ಅವನು ಸರ್ವೇಶ್ವರ, ಅಹಿತೋಫೇಲನ ಆಲೋಚನೆಗಳನ್ನು ನಿರರ್ಥಕಪಡಿಸು ಎಂದು ಪ್ರಾರ್ಥಿಸಿದನು. അഹിതോഫലിന് ആലോചന ನಿರರ್ಥಕಪಡಿಸು. നിരർത്ഥകപ്പടിച്ചു. ഇത്രയുള്ള പ്രാർത്ഥന. ಅಷ್ಟೇ ಇರುವುದು ಆ ಪ್ರಾರ್ಥನೆ. ഇതൊരു പ്രാർത്ഥനയാണ് ദാവീദിന്റെ. ಇದು ದಾವೀದನ ಒಂದು ಪ್ರಾರ್ಥನೆಯಾಗಿದೆ. ദിസ് ഇസ് എ വെരി പവർഫുൾ പ്രയർ ഓഫ് ഡേവിഡ്. ಇದು ದಾವೀದನ ಒಂದು ಅತ್ಯುತ್ತಮವಾದ ಶಕ್ತಿಯುತವಾದ ಪ್ರಾರ್ಥನೆಯಾಗಿದೆ. And after this prayer, ಈ ಪ್ರಾರ್ಥನೆಯ ನಂತರ you must watch and see what happened to the royal king. ಇವನು ಕುಳಿತುಕೊಂಡು ಆಲೋಚನೆ ಮಾಡುತ್ತಿದ್ದನು, ಒಬ್ಬ ಅರಸನಿಗೆ ಏನು ಆಗಬಹುದು ಎಂಬುದನ್ನು. അബ്സലോം രാജാവായി. ಅಬ್ಸಲೋಮನು ദാവീദിന്റെ ഈ വിശ്വസ്തനായ ഈ അഹിതോഫലിനോട് ആലോചന ചോദിച്ചു. ದಾವೀದನ ನಂಬಿಕಸ್ಥನಾದ ಅಹಿತೋಫಲನ ಹತ್ರ ತನ್ನ ಆಲೋಚನೆಗಳು ಕೇಳಿದನು. അവൻ കൂറുമാറിയവനാണ്. ಅವನು ತನ್ನನ್ನು ಬಿಟ್ಟು ಹೋದವನಾಗಿರಬಹುದು. പക്ഷെ അബ്സലോമിന് അറിയാം, ಅಬ್ಸಲೋಮನಿಗೆ ತಿಳಿದಿದೆ, this Ahithophel is very cunning and shrewd man. ಈ ಅಹಿತೋಫಲನು ಬಹಳ ಒಂದು ಕ್ರೂರನಾದ ವ್ಯಕ್ತಿ ಮತ್ತೆ shrewd and cunning. ಅವನು ಕನ್ನಿಂಗ್ ಮಾಡುವಂತ ಒಬ್ಬ ವ್ಯಕ್ತಿ ಎಂದು ತಿಳಿದಿತ್ತು. അവന്റെ ആലോചനകൾ ഒരിക്കലും തെറ്റാറില്ല. ಅವನ ಆಲೋಚನೆಗೆ ಯಾವತ್ತೂ ನಿರರ್ಥಕವಾಗುವುದಿಲ್ಲ. അവൻ അതിബുദ്ധിമാനാണ്. ಅವನು ಅತ್ಯಂತ ಬುದ್ಧಿವಂತನಾಗಿದ್ದನು. അവനാണ് രാജ്യം ഭരിക്കുന്നത്. ಅವನೇ ಆ ರಾಜ್ಯವನ್ನು ಆಳುತ್ತಿದ್ದವನು. അവന്റെ ഇഷ്ടമാണ് രാജാവ് നിറവേറ്റുന്നത്. ಅವನಿಗೆ ಇಷ್ಟವಾದ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದನು. ಆದ್ದರಿಂದ അബ്സലോം അഹിതോഫലിനോട് ആലോചന ചോദിച്ചു. ಅಬ್ಸಲೋಮನು ಅಹಿತೋಫೆಲನ ಆಲೋಚನೆಗಳನ್ನು ಕೇಳಿದನು. നാം ദാവീദിനെ എന്ത് ചെയ്യണം? ನಾವು ದಾವೀದನನ್ನು ಏನು ಮಾಡಬೇಕು?
സ്വന്തം അപ്പനെ കുറിച്ചാണ് പറയുന്നത്. ಸ್ವಂತ ತಂದೆಯ ಬಗ್ಗೆ ಹೇಳುತ್ತಿದ್ದಾನೆ. നാം ദാവീദിന് എന്ത് ചെയ്യണം? ನಾವು ದಾವೀದನನ್ನು ಏಳು ಮಾಡಬೇಕು? അവന്റെ പിന്നെ ചെന്ന് അവനെ ബന്ധിക്കണമോ, കൊല്ലണമോ, അതോ വെറുതെ വിടണമോ? ಅವನ ಹಿಂದಿನಿಂದ ಹೋಗಿ ಅವನನ್ನು ಬಂಧಿಸಬೇಕು, ಅವನನ್ನು ಕೊಲ್ಲಬೇಕು, ಹಾಗೆ ಅವನನ್ನು ಸುಮ್ಮನೆ ಬಿಡಬೇಕು? എന്ത് ചെയ്യണം? ಏನು ಮಾಡಬೇಕು? അപ്പൊ അഹിത്തലോ പറഞ്ഞു, ಆಗ ಅಹೀತೋಫೆಲನು ಹೇಳಿದನು, ದಾವೀದರೇ, എല്ലാം തകർന്നവനാണ്, ಅವನು ಎಲ್ಲವನ್ನು ಕಳೆದುಕೊಂಡವನಾಗಿದ್ದಾನೆ, അവന്റെ മനസ്സ് മുറിവേറ്റിരിക്കുകയാണ്, ಅವನ ಮನಸ್ಸಿಗೆ ಗಾಯಗಳಾಗಿವೆ, ഇനി അവനൊരു പ്രതീക്ഷയില്ല, ಇನ್ನು ಅವನಲ್ಲಿ ಯಾವುದೇ ರೀತಿಯ ನಿರೀಕ್ಷೆ ಇಲ್ಲ. നമുക്ക് പിന്നെ പോയി അവനെ ബന്ധിക്കാം, ಅವನನ್ನು ನಾವು ಹಿಂದಿನಿಂದ ಹೋಗಿ ಅವನನ್ನು ಬಂಧಿಸೋಣ. ഇതാಗಿದೆ ಅಹಿತೋಫೆಲನು രാജാവിനെ ഉപദേശിച്ച രീതി. ಇದು ಅಹಿತೋಫೆಲನು ಕೊಟ್ಟಂತ ಉಪದೇಶದ ರೀತಿಯಾಗಿದೆ. മറുവശത്ത് ಹಿಂಬದಿಯಲ್ಲಿ ദാവീദിന്റെ പ്രാർത്ഥന, ದಾವೀದನ ಪ್ರಾರ್ಥನೆ, ಕರ್ತರೇ ಅಹಿತೋಫೆಲನ ಆಲೋಚನೆಗಳನ್ನು ನಿರರ್ಥಕಪಡಿಸು. എന്ത് സംഭവിച്ചു എന്ന് വെച്ച് കഴിഞ്ഞാൽ, ಏನು ನಡೆಯಿತು ಎಂದು ಹೇಳಿದರೆ, ഈ ಅಬ್ಸಲೋಮನು ആ അഹിത്തലോഫിന്റെ ആലോചന മാറ്റി വെച്ചിട്ട് ಈ ಅಹಿತೋಫೆಲನ ಆಲೋಚನೆಗಳನ್ನು ಬೇರೆ ಇಟ್ಟು രണ്ടാമത് കാര്യ സൂക്ഷിപ്പുകാരനോട്, ಎರಡನೇ ಆ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿರುವಂತಹ ಆ ಸೇವಕನನ್ನು ಆಲೋಚನೆ ಕೇಳಿದನು. ആ രണ്ടാം സെക്രട്ടറി സൂക്ഷിപ്പുകാരന്റെ പേരാണ് ഹൂഷായി. ಆ ಎರಡನೆಯ ಕಾರ್ಯನಿರ್ವಾಹಕನಾಗಿದ್ದಾನೆ ಊಷೇಲ್. നീ എന്ത് പറയുന്നു? ನೀನು ಏನು ಹೇಳುತ್ತಿರುವಿ? നിന്റെ അഭിപ്രായം എന്താണ്? ನಿನ್ನ ಅಭಿಪ್ರಾಯ ಏನು? അഹിത്തലോഫ് ഇങ്ങനെ പറഞ്ഞു കഴിഞ്ഞു. ಅಹಿತೋಫೆಲನು ಹೀಗೆ ಹೇಳಿದ್ದಾನೆ, ವಾಟ್ ಯು ಆರ್ ಸೇಯಿಂಗ್, ವಾಟ್ ಟು ಡೂ, ಹೌ ಟು ಪ್ರೊಸೀಡ್. ನೀನೇನು ಮಾಡುತ್ತಿರುವಿ, ನೀನು ಏನು ಹೇಳುತ್ತಿರುವಿ, ಹೇಗೆ ಮುಂದಕ್ಕೆ ಹೋಗುವುದು? ഹൂഷായി പറഞ്ഞു, ಹೂಷಾಯಿ ಹೇಳಿದನು, അല്ലയോ രാജാവേ, ಅಲ್ಲವೇ ರಾಜರೇ, ഈ അഹിത്തലോഫ് ഇതുവരെ പറഞ്ഞ കാര്യങ്ങൾ ശരിയാണ്. ಈ ಅಹಿತೋಫೆಲನು ಇದುವರೆಗೂ ಹೇಳಿದಂತ ಎಲ್ಲ ಕಾರ್ಯಗಳು ಸರಿಯಾಗಿವೆ. എന്നാൽ ಆದರೆ ഇപ്പൊ പറഞ്ഞത് ശരിയല്ല. ಈಗ ಹೇಳಿದ್ದು ಸರಿಯಲ್ಲ. ಅದಕ್ಕೆ ಕಾರಣ, ദാവീദിനെ പിന്തുടർന്ന് അവനെ പരാജയപ്പെടുത്താൻ നമുക്ക് പറ്റത്തില്ല. ದಾವೀದನನ್ನು ಹಿಂಬಾಲಿಸಿ ಅವನನ್ನು ಸೋಲಿಸಲು ನಮ್ಮಿಂದ ಸಾಧ್ಯವಿಲ್ಲ. ಕಾರಣ അവൻ മുറിവേറ്റ മൃഗമാണ്, ಅವನು ಗಾಯಗೊಂಡ ಒಂದು ಪ್ರಾಣಿಯಾಗಿದ್ದಾನೆ. ಯುದ್ಧത്തിന്റെ എല്ലാ അടവുകളും അവൻ അറിയാം, ಅವನಿಗೆ ಯುದ್ಧದ ಎಲ್ಲ ವಿಷಯಗಳು ತಿಳಿದಿವೆ. സാവൂള് ദാവീദിനെ പരാജയപ്പെടുത്താൻ, ಸಾವೂಲನು ದಾವೀದನನ್ನು ಸೋಲಿಸಲು 15 വർഷം അധ്വാനിച്ചതാണ്. 15 ವರ್ಷ ಕೆಲಸ ಮಾಡಿದನು. സാവൂൾ വിജയിച്ചില്ല, ಸಾವೂಲು ಗೆಲ್ಲಲಿಲ್ಲ. യുദ്ധത്തിന്റെ എല്ലാ കിടക്കുകളും ദാവീദിന് ശരിക്കറിയാം, ಯುದ್ಧದ ಎಲ್ಲ ಆಗುಹೋಗುಗಳು ದಾವೀದನಿಗೆ ತಿಳಿದಿವೆ. അതുകൊണ്ട് ഇപ്പോൾ അവനെ പിന്തുടരരുത്. ಆದ್ದರಿಂದ ಈಗ ಅವನನ್ನು ಹಿಂಬಾಲಿಸಬಾರದು. ಅಬ್ಸಲೋನ್ ഈ ഹൂഷായിയുടെ ചിന്തകളെയാണ് മാനിച്ചത്. ಈ ಉಷಾಯನ ಆಲೋಚನೆಗಳನ್ನು ಅವನು ಗೌರವಿಸಿದನು. അബ്സലോം നിരാശനായി. ಅಬ್ಸಲೋನನು ತುಂಬಾ ನಿರಾಸೆಗೊಂಡನು. തന്റെ ആലോചനകൾ അബ്സലോം നിരാകരിച്ചു എന്ന് കണ്ടപ്പോ, ತನ್ನ ಆಲೋಚನೆಗಳನ್ನು ಅಬ್ಸಲೋನನು ನಿರಾಕರಿಸಿದನೆಂದು ತಿಳಿದಾಗ, ഈ ಅಹಿತೋಫೆಲನು ನಿರಾಸೆಗೊಂಡು കഴുതപ്പുറത്ത് കയറി ಅವನು ಕುದುರೆ ಮೇಲೆ ಹತ್ತಿ, ಕತ್ತೆ ಮೇಲೆ ಹತ್ತಿ വീട്ടിൽ വന്നു, ಮನೆಗೆ ಬಂದು വീട്ടിലെ കാര്യങ്ങളൊക്കെ ക്രമീകരിച്ചു, ಮನೆಯ ವಿಷಯಗಳನ್ನೆಲ್ಲ ಕ್ರಮಪಡಿಸಿ അവൻ വീടിന്റെ വാതിൽക്കൽ തൂങ്ങിച്ചത്തു. ಅವನು ಮನೆಯ ಮುಂಭಾಗದಲ್ಲಿ ನೇಣು ಹಾಕಿಕೊಂಡು ಸತ್ತನು. ദാവീദിന്റെ ഒരു പ്രാർത്ഥന, ದಾವೀದನ ಒಂದು ಪ್ರಾರ್ಥನೆ ദൈവം ഉത്തരം കൊടുത്തതാണ്, ದೇವರು ಉತ್ತರ ಕೊಟ್ಟದ್ದಾಗಿದೆ. ಹಾಗೆ ദാവീദ് രക്ഷ പ്രാപിക്കുകയാണ്. ಹಾಗೆ ದಾವೀದನು ರಕ್ಷಣೆ ಹೊಂದಿದನು. ദാവീദിനെ കൊല്ലാൻ അവന് സാധിച്ചില്ല, ದಾವೀದನನ್ನು ಕೊಲ್ಲಲು ಅವರಿಗೆ ಸಾಧ್ಯವಾಗಲಿಲ್ಲ. പിന്നീട് നമ്മൾ ചരിത്രം പഠിക്കാൻ മനസ്സിലാകും. ಹೀಗೆ ನಾವು ಚರಿತ್ರವನ್ನು ಓದುವಾಗ ನಮಗೆ ಗೊತ್ತಾಗುತ್ತದೆ, ഈ ಅಬ್ಸಲೋಮನಿಗೆ പിന്നീട് ಮತ್ತೆ ദാവീദിന്റെ പടയാളികൾ വധിക്കുന്നുണ്ട്, ದಾವೀದನ ಸೈನಿಕರು ಕೊಲ್ಲುತ್ತಾರೆ. ഹല്ലേലൂയ, 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 ഹല്ലേലൂയ. ആ 1 മിനിറ്റ് പ്രാർത്ഥന, ಆ 1 ನಿಮಿಷದ ಪ್ರಾರ್ಥನೆ, കർത്താവേ, ಅಹಿತೋಫೆಲನ ಚಿಂತಗಳನ್ನು ನಿರರ್ಥಕಪಡಿಸಿರಿ. നിങ്ങൾ ഇങ്ങനെ ഒന്ന് പ്രാർത്ഥിച്ച് നോക്കിക്കേ. ನೀವು ಈ ರೀತಿ ಪ್ರಾರ್ಥನೆ ಮಾಡಿ ನೋಡಿ. അഹിതോഫെലൻ നിങ്ങൾ വെക്കേണ്ട കാര്യമില്ല, ಅಹಿತೋಫೆಲನ್ ಅಂತವರು ಯಾರು ಇಲ್ಲಿ ಇಲ್ಲ. മറിച്ച് ಮತ್ತೊಮ್ಮೆ നിങ്ങളുടെ എതിരാളികള്, ನಿಮ್ಮ ಶತ್ರುಗಳು
ചിലപ്പോൾ ജാഗയിലാകാം, ಈ ಸ್ಥಳದಲ್ಲಿರಬಹುದು, ജാഗയിലാകാം, ಸ್ವಲ್ಪ ಅಹಂಕಾರದಲ್ಲಿರಬಹುದು, കോർട്ട് കേസാകാം, ಕೋರ್ಟ್ನ ಕೇಸಲ್ಲಿರಬಹುದು, ജാഗ വിൽക്കുന്നതിലാകാം. ಜಾಗ ಮಾರುವುದರಲ್ಲಿರಬಹುದು. നിങ്ങൾക്ക് അടച്ചനുണ്ടാക്കുന്ന ഒത്തിരി വ്യക്തികളുടെ ജീവിതത്തിൽ ഉണ്ടായെന്നിരിക്കും. ನಿಮಗೆ ಸೋಲುಂಟಾಗುವುದು ನೋಡುವುದಕ್ಕೆ ಇಚ್ಛಿಸುವವರು ತುಂಬ ಮಂದಿ ಇರಬಹುದು. അവിടെ എല്ലാം ಅಲ್ಲಿ ಎಲ್ಲ ഈ വചനം വെച്ച് വായിക്കുക. ಈ ವಾಕ್ಯಗಳನ್ನು ಇಟ್ಟು ಪ್ರಾರ್ಥನೆ ಮಾಡಿ. 2 സാമുവേൽ chapter 15 verse 31. 2 ಸಾಮುವೇಲ್ 2ನೇ ಸಾಮುವೇಲ್ ಅಧ್ಯಾಯ 15 ವಾಕ್ಯಗಳು 31. അഹിതോഫലിന്റെ ചിന്തകളെ വ്യർത്ഥമാക്കിയ ദൈവമേ, ಅಹಿತೋಫೆಲನ ಚಿಂತೆಗಳನ್ನು ವ್ಯರ್ಥ ಮಾಡಿ ನಿರರ್ಥಕ ಮಾಡಿದ ಯೇಸುವೆ, എന്റെ ശത്രുവിന്റെ ചിന്തകളെയും വ്യർത്ഥമാക്കണമേ. ನನ್ನ ಶತ್ರುಗಳ ಚಿಂತೆಯನ್ನೆಲ್ಲವನ್ನು ನಿರರ್ಥಕಪಡಿಸಿರಿ. എനിക്കെതിരെ വിധി പ്രസ്താവിക്കുന്നവരുടെ പ്രസ്താവനകൾ വ്യർത്ഥമാക്കണമേ. ನನಗೆ ಎದುರಾಗಿ ನ್ಯಾಯ ನಿರ್ಣಯವನ್ನು ನೀಡುತ್ತಿರುವಂತಹ ಎಲ್ಲ ನಿರ್ಮಾಲಗಳನ್ನು ವ್ಯರ್ಥ ಮಾಡಿರಿ. എന്നെ തകർത്തുന്ന, ನನ್ನನ್ನು ನಾಶ ಮಾಡುವ, എന്നെ ക്ഷയിപ്പിക്കുന്ന, പരാജയപ്പെടുത്തുന്ന, ನನ್ನನ್ನು ಸೋಲಿಸುವಂತಹ എല്ലാ ചിന്തകളെയും ಎಲ್ಲ ಚಿಂತೆಗಳನ್ನು ഈ നിമിഷം ನಿಮಿಷ നിരർത്ഥകമാക്കണമേ. ನಿರರ್ಥಕಗೊಳಿಸಿರಿ. ദൈവ പ്രാർത്ഥനയ്ക്ക് ഉത്തരം തരും. ದೇವರು ಈ ಪ್ರಾರ್ಥನೆಗೆ ನಿಮಗೆ ಉತ್ತರವನ್ನು ಕೊಟ್ಟೇ ಕೊಡುವ. കൊടുത്തതായി ബൈബിൾ സാക്ഷ്യപ്പെടുത്തുന്നു. ಅದಕ್ಕೆ ಪವಿತ್ರ ಬಳಿಯ ಗ್ರಂಥವು ತಿಳಿಯಪಡಿಸುತ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, 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 ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. അപ്പം അതുകൊണ്ട് ಆದ್ದರಿಂದ നമ്മൾ വലിയ നോമ്പ് കാലത്ത് ಈ ಒಂದು ನಮ್ಮ ಪಾಸ್ಕದ ಉಪವಾಸದ ಸಮಯದಲ್ಲಿ വലിയ നോമ്പെന്ന് കേൾക്കുമ്പോൾ തന്നെ ചിലർക്ക് സങ്കടം വരും. ಉಪವಾಸದ ಕಾಲ ಅಂತ ಹೇಳಿದ್ರೆ ಕೇಳುವಾಗಲೇ ನಮಗೆ ಸಂಕಟವಾಗುತ್ತೆ, ನೋವಾಗ್ತದೆ. When you hear that it is a Lent season, then you will become so sad. ಈ ಉಪವಾಸದ ಸಮಯ ಅಂತ ಕೇಳುವಾಗ ನಾವು ಒಂಥರ ನಿರಾಸೆಗೊಳ್ಳುತ್ತೇವೆ. നിരാശ വേണ്ട, ನಿರಾಸೆ ಬೇಡ. ഇത് സന്തോഷത്തിന്റെ സമയമാണ്. ಇದು ಒಂದು ಸಂತೋಷದ ಸಮಯವಾಗಿದೆ. ഈ ലെന്റ് സീസണെ നിങ്ങൾ ആഘോഷമാക്കുക. ಈ ಉಪವಾಸದ ಒಂದು ಸಮಯವನ್ನು ನೀವು ಒಂದು ಆಚರಣೆಯಾಗಿ ಮಾರ್ಪಡಿಸಬೇಕು. ഇത് നിങ്ങൾക്ക് കിട്ടിയ ഏറ്റവും വലിയ ಚಾನ್ಸ್ ആണ്. ಇದು ದೇವರು ನಿಮಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಒಂದು ಅವಕಾಶವಾಗಿದೆ. ഈ സമയത്ത് നിങ്ങൾ ശേഖരിക്കുന്ന നന്മകളാണ് ಈ ಸಮಯದಲ್ಲಿ ನೀವು ಮಾಡುವಂತ ಒಳಿತಿನ ಕಾರ್ಯಗಳಾಗಿದೆ. തലമുറയെ നിലനിർത്താൻ ദൈവം നിങ്ങൾക്ക് തരുന്ന അവസരങ്ങൾ. ನಿಮ್ಮ ತಲೆಮಾರುಗಳನ್ನು ಯಾವಾಗಲೂ ಆಶೀರ್ವದಿಸಲು ದೇವರು ಕೊಟ್ಟಿರುವಂಥ ಅವಕಾಶವಾಗಿದೆ. ಸೊ ಯುಟಿಲೈಸ್ ಆಲ್ ದ ಮೊಮೆಂಟ್ಸ್ ಆಫ್ ದಿಸ್ ಲೆಂಟ್ ಸೀಸನ್ ಫಾರ್ ಯುವರ್ ಫ್ಯೂಚರ್ ಲೈಫ್. ಮುಂದಿನ ನಿಮ್ಮ ಜೀವನಕ್ಕಾಗಿ ಈ ಒಂದು ಉಪವಾಸದ ಸಮಯವನ್ನು ಒಳ್ಳೆ ರೀತಿಯಲ್ಲಿ ವಿನಿಯೋಗಿಸಿರಿ. ಯು ಬಿ ಹ್ಯಾಪಿ ಆ್ಯಂಡ್ ಬಿ ಕರೇಜಿಯಸ್. ನೀವು ನಿಮ್ಮಲ್ಲಿ ಸಂತೋಷ ಮತ್ತು ಒಂದು ಉಲ್ಲಾಸದಿಂದ ದಿಸ್ ಈಸ್ ದ ರೈಟ್ ಟೈಮ್ ಇನ್ ಯುವರ್ ಲೈಫ್. ಇದೊಂದು ಒಳ್ಳೆಯ ಅವಕಾಶವಾಗಿದೆ ನಿಮ್ಮ ಜೀವನದಲ್ಲಿ. and that will give more fruits for your generations. ಇದು ನಿಮಗೆ ಒಳ್ಳೆಯ ಫಲವನ್ನು, ಅಂದರೆ ನಿಮ್ಮ ಮುಂದಿನ ತಲೆಮಾರಿಗೆ ಒಳ್ಳೆಯ ಫಲವನ್ನು ನೀಡುತ್ತದೆ. hallelujah, 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 hallelujah. every day ಪ್ರತಿದಿನ kneel down. ಮೊಣಕಾಲು ಹಾಕಿ. മുട്ടുകുത്തലിൻ്റെയും കുമ്പിടലിൻ്റെയും കുരിശുവരയുടെയും തിരുനാളാണ് ഈ ലെന്റ് സീസൺ. ಈ ಒಂದು ಉಪವಾಸದ ಸಮಯವು ನಾವು ಪ್ರತಿಯೊಬ್ಬರು ಮೊಣಕಾಲು ಹಾಕುವ, ಶಿಲುಬೆ ಗುರುತನ್ನು ಹಾಕುವ ಮತ್ತು ಒಂದು ಪ್ರಾರ್ಥಿಸುವಂಥ ಸಮಯವಾಗಿದೆ. ಡೈಲಿ 14 times. ಪ್ರತಿದಿನ 14 ಸಾರಿ ಮೊಣಕಾಲು ಊರಿ. ಮೊಣಕಾಲು ಊರಿ. While you kneel down, you are reciting that I am a sinner. ನಾವು ಯಾವಾಗಲೂ ಯಾಕೆ ಮೊಣಕಾಲನ್ನು ಊರುತ್ತೇವೆ ಅಂತ ಹೇಳಿದರೆ ನಾವು ಪಾಪಿಗಳು, ಅದಕ್ಕೋಸ್ಕರ. I am a sinner. ನಾನು ಒಬ್ಬ ಪಾಪಿಯಾಗಿದ್ದೇನೆ. While you kneel down, you recite that I am a sinner. ಯಾಕೆ ನಾವು ಮೊಣಕಾಲು ಊರುತ್ತೇವೆ ಅಂತ ಹೇಳಿದರೆ ನಾವು ಪಾಪಿ ಎಂಬುದಾಗಿದೆ, ಅದಕ್ಕೋಸ್ಕರ. 2 ತಲೆ ಕುಂಬಿಡುಗ. ನಾವು ಯಾವಾಗಲೂ ತಲೆಯನ್ನು ಬಗ್ಗಿಸಬೇಕು. When you bow your head, you are repentant. ನಾವು ಯಾವಾಗಲೂ ನಮ್ಮ ತಲೆಯನ್ನು ತಾಗಿಸಿದಾಗ ನಾವು ಪಾಪದ ಬಗ್ಗೆ ಪಶ್ಚಾತ್ತಾಪ ಪಡ್ತೇವೆ ಅಂತ ಅರ್ಥ. Filled with the spirit of repentance. ನಾವು ಪಶ್ಚಾತ್ತಾಪ ಪಟ್ಟು ದೇವರಿಗೆ ತಲೆ ಬಾಗಿದಾಗ, then when you wake up, ನಾವು ಎದ್ದಾಗ you put a sign of cross on your forehead. ನಾವು ಎದ್ದು ನಮ್ಮ ಹಣೆಯ ಮೇಲೆ ಶಿಲುಬೆಯ ಗುರುತನ್ನು ಹಾಕಿದಾಗ. What is the meaning of put a sign of cross on your forehead? ನಮ್ಮ ಹಣೆಯ ಮೇಲೆ ಶಿಲುಬೆ ಗುರುತು ಹಾಕುವುದರ ಅರ್ಥ ಏನು? What is the meaning? ಏನು ಅರ್ಥ? You are victorious. ನಾವು ಜಯಗಳಿಸಿದ್ದೇವೆ. You are victorious. ನಾವು ಜಯಗಳಿಸಿದ್ದೇವೆ. What is sign of cross? All the churches,
എല്ലാ ദേവാലയത്തിൻ്റെ മേലെ ശിലുബയുണ്ട്. ಎಲ್ಲ ದೇವಾಲಯಗಳ ಮೇಲೆ ಶಿಲುಬೆ ಇದೆ. ലോകത്തിൽ എവിടെ പോയാലും ಈ ಪ್ರಪಂಚದ ಯಾವ ಮೂಲೆಗೆ ಹೋದರೂ ಕೂಡ എല്ലാ ക്രിസ്ത്യൻ ചർച്ചിന്റെ മേലും ശിലുബയുണ്ട്. ಎಲ್ಲ ಕ್ರೈಸ್ತರ ದೇವಾಲಯಗಳ ಮೇಲೆ ಶಿಲುಬೆ ಇದೆ. വാട്ട് ഇസ് ദ മീനിങ്? ಇದರ ಅರ್ಥ ಏನು? ദിസ് ഇസ് സൈൻ ഓഫ് വിക്ടറി. ಇದು ನಾವು ಜಯಗಳಿಸಿದ್ದೇವೆ ಎಂದು. സൈൻ ഓഫ് വിക്ടറി. ಇದು ಒಂದು ಗುರುತಾಗಿದೆ. When you put a sign of cross on your forehead, you are proclaiming that I am victorious. ನಾವು ಜಯಗಳಿಸಿದ್ದೇವೆ ಎಂದು ಶಿಲುಬೆ ಗುರುತನ್ನು ನಮ್ಮ ಹಣೆಯ ಮೇಲೆ ಹಾಕುವುದರ ಮುಖಾಂತರ ನಾವು ಸಾರಿ ಹೇಳುತ್ತೇವೆ. Hallelujah. 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 So whatever the impossible thing that take place in your life going to become possible. ಯಾವುದು ನಿಮ್ಮ ಜೀವಿತದಲ್ಲಿ ಅಸಾಧ್ಯವೆಂದು ಎನಿಸಿದ್ದೀರೋ ಅದು ಸಾಧ್ಯವಾಗಲು ಸಾಧ್ಯವಿದೆ. This is a medicine, you take it today itself. ಇದು ಒಂದು ನಿಮಗೆ ದಿವ್ಯ ಔಷಧಿಯಾಗಿದೆ. ಇದನ್ನೇ ಇವತ್ತೇ ತೆಗೆದುಕೊಳ್ಳಿ. Kneel down. ಮೊಣಕಾಲು ಹೂರಿ. Bow your head. ನಿಮ್ಮ ತಲೆಯನ್ನು ಬಾಗಿಸಿ. Wake up. ಎದ್ದು. Put a sign of cross on your forehead. ಶಿಲುಬೆಯ ಗುರುತನ್ನು ನಿಮ್ಮ ಹಣೆಯ ಮೇಲೆ ಹಾಕಿಕೊಳ್ಳಿ. Do it 40 times. ಅದು ಒಂದು 14 ಸಲ ಪ್ರತಿದಿನ ಮಾಡಿ. Every day. ಎಲ್ಲ ದಿನವೂ. Then you will be victorious. ಆಗ ನೀವು ಗೆಲುವನ್ನು ಕಾಣುತ್ತೀರಿ. Hallelujah. 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 Nowadays people are not at all willing to kneel down. ಈಗಿನ ದಿನಗಳಲ್ಲಿ ಜನರಿಗೆ ಮೊಣಕಾಲಾರುವುದೆಂದು ಹಾಕುವುದಂತ ಹೇಳಿದರೆ ಕಷ್ಟ. മുട്ടയിലെന്ത് അടമ്പൊന്നും ഇല്ല. ಅವರು ಮೊಣಕಾಲು ಊರಿ ನಡೆಯುವುದಿಲ್ಲ. ആരും മുട്ടുകുത്താറില്ല. ಅವರಿಗೆ ಮೊಣಕಾಲು ಊರಲೇ ಗೊತ್ತಿಲ್ಲ. അതുകൊണ്ട് തന്നെ ಆದ್ದರಿಂದಲೇ there is no answer for your prayer. ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ನೀಡುವುದಿಲ್ಲ. Because you are not taking any pain, any risk. ನಾವು ಯಾವುದೇ ನೋವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ರಿಸ್ಕ್ ತಗೊಳ್ಳಿಕ್ಕೆ ತಯಾರಿಲ್ಲ. I told in the beginning. ನಾನು ಮೊದಲೇ ನಿಮಗೆ ತಿಳಿಯಪಡಿಸಿದೆ. When Jesus prayed, ದೇವರು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದಾಗ he is the God who sweat blood when he prayed. ಅವರು ಪ್ರಾರ್ಥನೆ ಮಾಡುವಾಗ ರಕ್ತದ ಹನಿಗಳನ್ನು ಸುರಿಸಿ ಪ್ರಾರ್ಥನೆ ಮಾಡಿದರು. Hallelujah. 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 തൊക്കോട്ടമ്മൻ്റെ ഡിവൈൻ ചാപ്പലിലെ ತೊಕ್ಕೋಟಿನಲ್ಲಿರುವ ಗುರುಗಳ ಧ್ಯಾನ ಕೇಂದ್ರದಲ್ಲಿ അവിടെ ഞാൻ നിങ്ങൾ വരുമ്പോൾ കാണാം അവിടെ കുറച്ച് മെറ്റൽ ഇട്ടിട്ടുണ്ട്. ಅಲ್ಲಿ ನಾನು ಸ್ವಲ್ಪ ಜಲ್ಲಿ ಕಲ್ಲುಗಳನ್ನು ಹಾಕಿದ್ದೇನೆ. ಸ್ಟೂಡೆಂಟ್ಸ್ ಕಮ್ ಆ್ಯಂಡ್ ನೀಲ್ ಡೌನ್ ದೇರ್. ಮಕ್ಕಳು ಹುಡುಗರು ವಿದ್ಯಾರ್ಥಿಗಳು ಬಂದು ಅದರ ಮೇಲೆ ಮೊಣಕಾಲು ಊರುತ್ತಾರೆ. ಐ ಆಮ್ ಸೋ ಪ್ರೌಡ್ ಆಫ್ ಸೀಯಿಂಗ್ ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ನೀಲಿಂಗ್ ಆನ್ ದಿಸ್ ರಾಕ್ಸ್. ನನಗೆ ತುಂಬ ಹೆಮ್ಮೆ ಆಗುತ್ತಾ ಇದೆ ಮಕ್ಕಳು ಆ ಜಲ್ಲಿ ಕಲ್ಲಿನ ಮೇಲೆ ಬಂದು ಮೊಣಕಾಲು ಊರುವುದನ್ನು ನೋಡಿ. Hallelujah. 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 യേശു എപ്പോഴെല്ലാം പ്രാർത്ഥിച്ചു. ಯೇಸು ಸ್ವಾಮಿ ಯಾವಾಗಲೆಲ್ಲ ಪ್ರಾರ್ಥನೆ ಮಾಡಿದರು. ನಂಬರ್ 1 ಒಂದನೇದಾಗಿ ಮಾರ್ಕ್ 1:35 ಮಾರ್ಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 31ನೇ ವಾಕ್ಯ. 35ನೇ ವಾಕ್ಯ. ಮಾರ್ಕ್ 1:35 ಮಾರ್ಕನು 1:35 ವಾಸಿಪೋ ಓದಿರಿ. ಒಂದು ನಿಮಿಷ. ಆರೆಂಗಿಲು ಬಾಯ್ಚ. അവൻ അതിരാവിലെ എഴുന്നേറ്റ് ഏകാന്തതയിൽ പ്രാർത്ഥിക്കുവാനായി പോയി. ಮುಂಜಾನೆ ಎದ್ದು ಏಕಾಂತ ಪ್ರದೇಶದಲ್ಲಿ ಯೇಸು ಸ್ವಾಮಿ ಪ್ರಾರ್ಥಿಸಲು ಹೋದರು. രാവിലെ എഴുന്നേറ്റ ಬೆಳಿಗ್ಗೆ ಎದ್ದರೆ ആദ്യം ചെയ്യേണ്ടത് ಮೊದಲು ಮಾಡಬೇಕಾದದ್ದು ಪ್ರಾರ್ಥನೆ ಮಾಡಬೇಕು. അല്ലാണ്ട് കട്ടങ്കപ്പ് കുടിക്കാനല്ല പോകേണ്ടത്. ಅಲ್ಲದೆ ನಾವು ಇಲ್ಲಿ ಟೀ ಕುಡಿಲಿಕ್ಕೆಲ್ಲ ಹೋಗುವುದು. ನೋ ನೀಡ್ ಆಫ್ ಟೈಮ್ ಫಾರ್ ಟೇಕಿಂಗ್ ಬ್ಲಾಕ್ ಕಾಫಿ. ಅದೇ ಬ್ಲಾಕ್ ಟೀ ಕುಡಿಲಿಕ್ಕೆ ಹೋಗ್ತಾರೆ ಬೆಳಿಗ್ಗೆ ಎದ್ದ ಕೂಡಲೇ. ಅದು ರಾವಿಲೆ ವೆನ್ ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್ ಯು ಮಸ್ಟ್ ಪ್ರೇ. ನೀವು ಬೆಳಿಗ್ಗೆ ಎದ್ದ ಕೂಡಲೇ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ. ಎರಡನೇದಾಗಿ ಮತ್ತಾಯಿ 14:23 ಮತ್ತಾಯನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 23ನೇ ವಾಕ್ಯ. 14:23 14 ലൗഡിലെ അവൻ ജനക്കൂട്ടത്തെ വിട്ട് അവൻ പ്രാർത്ഥിക്കുവാനായിട്ട് പോയി. ಅವರು ಜನಸಮೂಹವನ್ನು ಬಿಟ್ಟು ಪ್ರಾರ್ಥಿಸಲು ಹೋದರು. ജീവിതത്തിൽ വളരെ തിരക്കുള്ളപ്പോഴും ಅಷ್ಟೊಂದು ಅವರು when you are busy ಆಗಿರುವ ಸಮಯದಲ್ಲಿ ಕೂಡ you find out a proper time for a prayer life. ನೀವು ಒಂದು ಪ್ರಾರ್ಥನೆಗೆ ಸರಿಯಾದ ಸಮಯವನ್ನು ಇಡಬೇಕು. You may be too busy.
ನೀವೆಷ್ಟೇ ಬ್ಯುಸಿ ಆಗಿದ್ದರೂ ಕೂಡ But find out, at least spend time for prayer. ನೀವು ಸ್ವಲ್ಪ ಸಮಯವನ್ನು ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ವಿನಿಯೋಗಿಸಬೇಕು. എത്ര ബിസി ആണെങ്കിലും പ്രാർത്ഥിക്കുക. ಎಷ್ಟೇ ನೀವು ಬ್ಯುಸಿ ಆಗಿದ್ದರೂ ಕೂಡ പ്രാർത്ഥിക്കണം. ಪ್ರಾರ್ಥಿಸಬೇಕು. അടുത്തത് ലൂക്ക 9:18. ಲೂಕನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ. അവിടുന്ന് വിശ്രമിച്ചപ്പോഴും പ്രാർത്ഥിച്ചു. ಅವರು ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾಗಲೂ ಕೂಡ ಪ್ರಾರ್ಥನೆ ಮಾಡಿದರು. ലൂക്ക 9:18. ಲೂಕ 9ನೇ ಅಧ್ಯಾಯ 18ನೇ ವಾಕ್ಯ. ആ. അടുത്തത് മത്തായി 26:36. മാത്യു 26:36. ಮಾರ್ಕ್ 26 36. സങ്കടം വന്നപ്പോൾ യേശു പ്രാർത്ഥിച്ചു. ನೋವು ಬಂದಾಗ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದರು. ആ. ഹല്ലേലൂയ. ಹಾಲೆಲೂಯ ഹല്ലേലൂയ. ಹಾಲೆಲೂಯ ഹല്ലേലൂയ. ಹಾಲೆಲೂಯ. അച്ഛനിവിടെ അടുത്തുള്ള ഒരു ഹോസ്പിറ്റലിൽ പ്രാർത്ഥിക്കാൻ പോയി. ಗುರುಗಳು ಈ ದಿನದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದರು. അപ്പോൾ ഞാൻ ഇച്ചിരി ഒച്ചയിലൊക്കെ പ്രാർത്ഥിച്ചത്. ಗುರುಗಳು ಸ್ವಲ್ಪ ಶಬ್ದದಲ್ಲಿ ಪ್ರಾರ್ಥನೆ ಮಾಡಿದರು. അവിടെ രോഗി എന്നോട് പറഞ്ഞു, ಆಗ ಆ ಕಾಯಿಲೆಯಿಂದ ಇರುವ ರೋಗಿ ಹೇಳಿದರು, ഇത്ര ഒച്ച പ്രാർത്ഥിക്കണ്ട, ಅಷ್ಟೊಂದು ಶಬ್ದದಿಂದ ಪ್ರಾರ್ಥನೆ ಮಾಡಬೇಡಿ ಅಂತ. ആൾക്കാർ കേൾക്കും, ಜನರೆಲ್ಲ ಕೇಳ್ತಾ ಇದ್ದಾರೆ, അതുകൊണ്ട് ശബ്ദം കുറച്ച് പ്രാർത്ഥിച്ചാൽ മതി. ಶಬ್ದವನ್ನು ಕಡಿಮೆ ಮಾಡಿ ಪ್ರಾರ್ಥನೆ ಮಾಡಿ ಅಂತ. പ്രാർത്ഥിക്കുന്നതില് ಪ್ರಾರ್ಥನೆ ಮಾಡೋದ್ರಲ್ಲಿ ആ രോഗിക്ക് തന്നെ നാണക്കേട്. ಆ ರೋಗಿಗೆ ನಾಚಿಕೆ ಆಗ್ತಾ ಇದೆ. പിന്നെ എങ്ങനെ ദൈവം ഫലം കൊടുക്കുന്നത്? ಮತ್ತೆ ಹೇಗೆ ದೇವರು ಪ್ರತಿಫಲವನ್ನು ಕೊಡುತ್ತಾರೆ? ചില വീട്ടിൽ ചില പിള്ളേർ പറയാറുണ്ട്, ಕೆಲವು ಮನೆಯಲ್ಲಿ ಮಕ್ಕಳು ಹೇಳ್ತಿದ್ದಾರೆ, ഈ വല്യമ്മയുടെ പ്രാർത്ഥന നിർത്തിയാൽ ഈ വീട് രക്ഷപ്പെടും. ಈ ಅಜ್ಜಿಯ ಪ್ರಾರ್ಥನೆ ನಿಲ್ಲಿಸಿದರೆ ಈ ಮನೆಯು ರಕ್ಷಣೆ ಹೊಂದುತ್ತದೆ. ഈ അജ്ജിയുടെ പ്രാർത്ഥന നിർത്തിയാൽ ഈ കുടുംബം രക്ഷപ്പെടും. ಈ ಅಜ್ಜಿಯ ಪ್ರಾರ್ಥನೆ ನಿಲ್ಲಿಸಿದರೆ ಈ ಮನೆಯು ರಕ್ಷಣೆ ಹೊಂದುತ್ತದೆ ಎಂದು. സ്നേഹമുള്ളവരെ, ಪ್ರೀತಿಯ ಸಹೋದರ ಸಹೋದರಿಯರೇ, ഒരു വീട്ടിലെ നന്നായിട്ട് പ്രാർത്ഥിക്കുന്ന ഒരു അമ്മ മരിച്ചു. ಒಂದು ಮನೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದ ಒಬ್ಬ ತಾಯಿ ತೀರಿ ಹೋದರು. നാട്ടുകാർക്കെല്ലാം അറിയാം. ಆ ಊರಿನ ಜನರಿಗೆಲ್ಲ ಗೊತ್ತಿದೆ. അപ്പോൾ രണ്ടുപേര് വഴി നടന്ന് പോയിക്കൊണ്ടിരിക്കുമ്പോൾ അവർ പരസ്പരം പറയുകയാണ്, ಆವಾಗ ಇಬ್ಬರು ಅಲ್ಲಿ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಹೇಳಿದರು, ആ മനയിലെ ಆ ಮನೆಯಲ್ಲಿ വെളിച്ചം അസ്തമിച്ചു. ಆ ಮನೆಯ ಬೆಳಕು ನಶಿಸಿ ಹೋಗಿದೆ. അസ്തമിച്ചു. ನಶಿಸಿ ಹೋಗಿದೆ. ഒരു പ്രാർത്ഥിക്കുന്ന വ്യക്തി ഭവനത്തിലുണ്ടെങ്കിൽ, ಒಂದು ಪ್ರಾರ್ಥನೆ ಮಾಡುವ ವ್ಯಕ್ತಿ ಒಂದು ಮನೆಯಲ್ಲಿ ಇದ್ದರೆ അത് ആ വീടിൻ്റെ വെളിച്ചമാണ്. ಆ ಮನೆಯ ಒಂದು ಬೆಳಕಾಗಿದೆ. അച്ഛൻ വേറൊരു ആശുപത്രി ചെന്നപ്പോൾ ಬೇರೆ ಒಂದು ಕಡೆ ಗುರುಗಳು ಹೋದಾಗ ഒരു ക്യാൻസർ രോഗി, ಒಬ್ಬ ಕ್ಯಾನ್ಸರ್ ರೋಗಿಯನ್ನು ഭക്ഷണം കഴിക്കാൻ പോലും നിവൃത്തിയില്ല, ಯಾವುದೇ ರೀತಿ ಆಹಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ചോറ് അരച്ച് ಆಹಾರವನ್ನು ಮಿಕ್ಸಿಯಲ್ಲಿ ಹಾಕಿ ಕಡಿದು ട്യൂബ് ഇട്ട് മൂക്കിലൂടെ കൊടുത്തുകൊണ്ടിരിക്കുകയാണ്. ಟ್ಯೂಬಿನ ಮುಖಾಂತರ ಅವರ ಮೂಗಿನ ಮುಖಾಂತರ ಈ ಆಹಾರವನ್ನು ಕೊಡ್ತಾ ಇದ್ದಾರೆ. മനുഷ്യൻ എത്രയോ ദുർബലനാണ്. ಮನುಷ್ಯರು ನಾವೆಲ್ಲರೂ ದುರ್ಬಲರಾಗಿದ್ದೇವೆ. നിങ്ങൾ പ്രാർത്ഥിക്കും, ನೀವು ಪ್ರಾರ್ಥಿಸ್ತಿದ್ದೀರಿ. എപ്പോൾ? ಯಾವಾಗ? രോഗം വരുമ്പോൾ. ರೋಗ ಬರುವಾಗ ಪ್ರಾರ್ಥಿಸಿರಿ. ഇപ്പൊ ഈ കൊറോണ വന്നില്ലേ, ಈ ಕೊರೋನಾದಂಥ ಕಾಯಿಲೆ ಬಂದಾಗ ഒരിറ്റ് ശ്വാസത്തിന് വേണ്ടി പ്രാർത്ഥിച്ച എത്രയോ പേരുണ്ട്. ಸ್ವಲ್ಪ ಶ್ವಾಸಕ್ಕೋಸ್ಕರ ಪ್ರಾರ್ಥನೆ ಮಾಡಿದ ಎಷ್ಟೋ ಮಂದಿ ಇದ್ದಾರೆ. അല്പം ശ്വാസം എടുക്കാൻ വയ്യാതെ ಶ್ವಾಸ ತೆಗೆಯಲು ಸಾಧ್ಯವಾಗದೆ മരിച്ചു വീണ ആയിരക്കണക്കിന് മനുഷ്യരുണ്ട്. ಮರಣ ಹೊಂದಿದಂಥ ಸತ್ತು ಬಿದ್ದಂಥ ಸಾವಿರಾರು ಮಂದಿ ಇದ್ದಾರೆ. ശ്വസിക്കാൻ പറ്റുന്നില്ല. ಶ್ವಾಸ ತೆಗೆದುಕೊಳ್ಳಲು ಆಗ್ತಾ ಇಲ್ಲ. അത്രയും മാത്രം ബലഹീനരാണ് മനുഷ്യര്. ಅಷ್ಟೊಂದು ಬಲಹೀನರಾಗಿದ್ದೇವೆ ನಾವು ಮನುಷ್ಯರು. അപ്പൊ അതുകൊണ്ട് ಆದ್ದರಿಂದಲೇ ജീവിച്ചിരിക്കുമ്പോൾ, ಜೀವಿಸುತ್ತಿರುವಾಗ, ഈ ആരോഗ്യ സമയത്ത് ಈ ಆರೋಗ್ಯ ಇರುವಂಥ ಸಮಯದಲ್ಲಿ നന്നായി പ്രാർത്ഥിക്കാൻ ഒരുങ്ങുക. ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಲು ನಾವು ತಯಾರಾಗಿಕೊಳ್ಳಬೇಕು. അത് നമുക്ക് ശക്തി തരും. ಅದು ನಮಗೆ ಶಕ್ತಿಯನ್ನು ನೀಡುತ್ತದೆ. നമ്മളെ മുന്നോട്ട് നയിക്കും. ಅದು ನಮ್ಮನ್ನು ಮುಂದಕ್ಕೆ ನಡೆಸುತ್ತದೆ. നമുക്കെല്ലാവർക്കും അല്പസമയം ഒന്ന് പ്രാർത്ഥിക്കാം. ನಾವೆಲ್ಲರೂ ಸೇರಿ ಸ್ವಲ್ಪ ಸಮಯ ಪ್ರಾರ್ಥಿಸೋಣ. എല്ലാവരും എഴുന്നേറ്റ് നിൽക്കുക. ಎಲ್ಲರೂ ದಯವಿಟ್ಟು ಎದ್ದು ನಿಂತುಕೊಳ್ಳಿ. നമുക്ക് ഇരുകരങ്ങളൊന്ന് ഉയർത്താം. ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿಕೊಳ್ಳಿ. കർത്താവിനെ ഒന്ന് സ്തുതിച്ച്